ನಿನ್ನೆ ಮೊದಲನೇ ಮಹಾಯುದ್ಧದ ಕಾರಣ, ಘಟನೆ ಮತ್ತು ಪರಿಣಾಮಗಳನ್ನ ನೋಡಿದ್ವಿ. ಅದ್ರ ಜೊತೆ ಮೊದಲೇ ಮಹಾಯುದ್ಧ ಆದ್ಮ್ಯಾಗ ಸೋತಿರ್ತಕ್ಕಂಥ ರಾಷ್ಟ್ರಗಳು ಶಾಂತಿ ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾವ. ಹಾಗಾಗಿ ಶಾಂತಿ ಬಯಸಿದ್ದಕ್ಕಾಗಿ ಪ್ಯಾರಿಸ್ನೊಳಗ ಒಂದು ಶಾಂತಿ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗ್ತದೆ. ಕೇಳಿದ್ರೆ ಪ್ರಶ್ನೆ ಕೇಳ್ಬಹುದು, ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಕೇಳ್ಬಹುದು. ಇಲ್ಲ ಅಂತಂದ್ರೆ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಆಗಿರ್ತಕ್ಕಂಥ ವರ್ಸೆಲ್ಸ್ ಒಪ್ಪಂದದ ಬಗ್ಗೆ ಪ್ರಶ್ನೆ ಕೇಳ್ಬಹುದು. ಯಾವಾಗಾಯ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನ? 1919 ನವೆಂಬರ್ 11ಕ್ಕೆ ಜನವರಿ 11ಕ್ಕೆ ಮೊದಲನೇ ಮಹಾಯುದ್ಧದಲ್ಲಿ ಸೋತಿರ್ತಕ್ಕಂಥ ರಾಷ್ಟ್ರಗಳು ಕೂಡ್ಕೊಂಡು ಒಂದು ಒಪ್ಪಂದವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ಕಂತವ. ಅದೇ ಸಂದರ್ಭದೊಳಗ ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ, ಇಡೀ ಜಗತ್ತನ್ನೇ ಗೆಲ್ಬೇಕು, ವಿಶ್ವ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಎರಡನೆಯ ಕೈಸರ್ ವಿಲಿಯಂ ಏನದನಲ್ಲ, ಅವ ತನ್ನ ಪದವಿಯನ್ನ ಬಿಟ್ಟು ಪೋಲೆಂಡ್ ಓಡಿ ಹೋಗ್ತಾನ. ಮಿತ್ರ ರಾಷ್ಟ್ರಗಳು 1918 ನವೆಂಬರ್ 11ರೊಳಗ ಎರಡನೇ ಕೈಸರ್ ವಿಲಿಯಂ 1918 ನವೆಂಬರ್ 11ರೊಳಗೆ ಎರಡನೇ ಕೈಸರ್ ವಿಲಿಯಂ ಇಡೀ ವಿಶ್ವ ಸಾಮ್ರಾಜ್ಯ ಕಟ್ಟಬೇಕು ಅಂತ ಏನ್ ಅನ್ಕೊಂಡಿರ್ತಾನ. ಆ ವಿಶ್ವ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋಂತ ಕಲ್ಪನೆ ನುಚ್ಚು ನೂರಾಗ್ತತಿ. ಮೊದಲನೇ ಮಹಾಯುದ್ಧದೊಳಗೆ ಸಂಪೂರ್ಣವಾಗಿ ಸೋಲ್ತಾನ. ಸೋತಾದ್ಮೇಲೆ ಅವ ತನ್ನ ಪದವಿಯನ್ನ ಬಿಟ್ಟು ಪೋಲೆಂಡ್ಗೆ ಓಡಿ ಹೋಗ್ತಾನೆ. ಪೋಲೆಂಡ್ಗೆ ಓಡಿ ಹೋದ್ಮ್ಯಾಗ ಸೋತಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಕುಡ್ಕೊಂಡು ಮಿತ್ರ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಳ್ತಾವ. ಆ ಒಪ್ಪಂದವನ್ನ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಕರಿತೀವಿ. 1919 ಜನವರಿ 18. 1919 ಜನವರಿ 18ಕ್ಕೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಗ್ತತಿ. ಈ ಪ್ಯಾರಿಸ್ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಯಾರು ಅಂತ, ಇಂಗ್ಲೆಂಡ್ದವ್ರು ಯಾರು ಇರ್ತಾರೆ? ಇಂಗ್ಲೆಂಡ್ ಯಾರ್ದು? ಲಾಯ್ಡ್ ಜಾರ್ಜ್. ಅಮೆರಿಕದ್ದು ಫ್ರಾನ್ಸದ್ದು ಕ್ಲೆಮೆನ್ಸೋ. ಇಟ್ಲಿದು ಆರ್ಲಾಂಡೋ. ಅಂದ್ರೆ ಬಹುತೇಕ ರಾಷ್ಟ್ರಗಳು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾಗವಹಿಸಿರ್ತಾವ. ನಾವು ಈ ವಿಶ್ವ ಶಾಂತಿ ಬಯಸಿರ್ತಕ್ಕಂಥ ಸಂದರ್ಭದೊಳಗ ನಾವು ನೋಡಿದೀವಿ. ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಅನ್ನೋದು ಈಗಾಗ್ಲೇ ನೋಡಿದ್ವಿ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಇಟಲಿ, ಜಪಾನದ ತಲಾ 5 ಪ್ರತಿನಿಧಿಗಳು ಇರ್ತಾರೆ. ಅದ್ರ ಜೊತೆ ಏನಪ್ಪಾ ಅಂತಂದ್ರ ಆಸ್ಟ್ರಿಯಾ, ಕೆನಡಾ, ದಕ್ಷಿಣ ಆಫ್ರಿಕಾ ಮತ್ತು ಭಾರತದ 2 ಪ್ರತಿನಿಧಿಗಳು ಇರ್ತಾರೆ. ನ್ಯೂಜಿಲೆಂಡ್ 1 ಪ್ರತಿನಿಧಿ, ಬ್ರೆಜಿಲ್ 3 ಪ್ರತಿನಿಧಿಗಳು ಇರ್ತಾರೆ. 37 ಜನ ಇರ್ತಾರೆ. ಇದನ್ನ ಬಿಟ್ಟು ಬೇರೆ ಬೇರೆ ಅಧಿಕಾರಿಗಳು, ಬೇರೆ ಬೇರೆ ರಾಷ್ಟ್ರದ ಪ್ರತಿನಿಧಿಗಳು ಆಮೇಲೆ ಭಾಗವಹಿಸಿರ್ತಾರೆ. ಅದರೊಳಗೆ ಬಹಳ ಇಂಪಾರ್ಟೆಂಟ್ ರೋಲ್ ಇರ್ತಕ್ಕಂಥದ್ದು ಇಂಗ್ಲೆಂಡಿನ ಪ್ರಧಾನಿ ಲಾಯ್ಡ್ ಜಾರ್ಜ್, ಫ್ರಾನ್ಸಿನ ಪ್ರಧಾನಿ ಕ್ಲೆಮೆನ್ಸೋ, ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್, ಇಟಲಿಯ ಪ್ರಧಾನಿ ಆರ್ಲ್ಯಾಂಡೋ ಅಂತೇಳಿ ಇವ್ರು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ಹಂಗಂದ್ರ ಪ್ಯಾರಿಸ್ದ ಶಾಂತಿ ಸಮ್ಮೇಳನ ಆಗ್ತೈತಿ. ಆ ಸಮ್ಮೇಳನದೊಳಗ ಒಂದು ಒಪ್ಪಂದ ಆಗ್ತದೆ.
ಸಮ್ಮೇಳನ ಶಾಂತಿಗಾಗಿ ನಡೆದದ್ದು ಸಮ್ಮೇಳನ. ಆ ಸಮ್ಮೇಳನದೊಳಗೆ ಒಂದು ಒಪ್ಪಂದ ಆಗ್ತೈತಿ. ಆ ಒಪ್ಪಂದಕ್ಕ ವರ್ಸೈಲ್ಸ್ ಒಪ್ಪಂದ ಅಂತ ನಾವು ಕರಿತೀವಿ. ವರ್ಸೈಲ್ಸ್ ಒಪ್ಪಂದ. ಪ್ಯಾರಿಸ್ ಶಾಂತಿ ಸಮ್ಮೇಳನದಾಗ ಆಗಿರ್ತಕ್ಕಂಥದ್ದನ್ನ ನಾವು ಒಂದು ಒಪ್ಪಂದಕ್ಕೆ ವರ್ಸೈಲ್ಸ್ ಅನ್ನುವಂತ ಒಪ್ಪಂದ ಕರಿತೀವಿ, ಒಪ್ಪಂದ ಅಂತ ಕರಿತೀವಿ. ಯಾವಾಗ ಆಗ್ತೈತೆ ಒಪ್ಪಂದ? 1919 ಜನವರಿ 18ಕ್ಕೆ ಸ್ಟಾರ್ಟ್ ಆಗ್ತದೆ. 1919ರಿಂದ 1920 ತನಕ ನಡೀತದೆ. 1 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ನಿರಂತರವಾಗಿ ಈ ಯುದ್ಧ ನಡೀತೈತಿ. ಈ ಒಪ್ಪಂದ ಆಗಕ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ, ಜಗತ್ತು ಏನ ಭೀಕರವಾಗಿರ್ತಕ್ಕಂಥ ಯುದ್ಧ ಕಂಡದ, ಅಪಾರವಾಗಿರ್ತಕ್ಕಂಥ ಸಾವು ನೋವು ಕಂಡೈತಿ, ವಿಪತ್ತು ಕಂಡೈತಿ, ಆರ್ಥಿಕ ಮುಗ್ಗಟ್ಟು ಅನುಭವಿಸ್ಯದ, ಸಾಕಷ್ಟು ರೋಗ ರುಜಿನಗಳು ಉಟ್ಕೊಂಡವ. ಇದೆಲ್ಲದಕ್ಕೆ ಏನಪ್ಪಾ ಅಂದ್ರೆ ಕುರಿತಾಗಿರ್ತಕ್ಕಂಥ ಮಿತ್ರ ರಾಷ್ಟ್ರಗಳು ಕೂಡ್ಕೊಂಡು ಯಾವ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ರಾಷ್ಟ್ರಗಳದಾವಲ್ಲ ಆ ರಾಷ್ಟ್ರಗಳಿಗೆ ಕರಾರನ್ನ ನೀಡ್ಬೇಕು. ಅಂದ್ರೆ ಅವ್ರಿಗೇನಪ್ಪಾ ಅಂತಂದ್ರೆ ಅವು ಉಳಿದಿರ್ತಕ್ಕಂಥ ರಾಷ್ಟ್ರಗಳು, ಗೆದ್ದಿರ್ತಕ್ಕಂತಹ ಮತ್ತು ಸೋತಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ನಿರ್ಬಂಧಗಳನ್ನ ಹಾಕಬೇಕು ಅನ್ನೋದಕ್ಕೆ ಒಂದು ಒಪ್ಪಂದವನ್ನ ಹಾಕ್ತಾರೆ. ಇದು ಅನಿವಾರ್ಯವಾಗಿ ಸೋತಿರ್ತಕ್ಕಂಥ ರಾಷ್ಟ್ರ ಜರ್ಮನಿಗೆ ಒಪ್ಪಿಗೆ ಇರೋದಿಲ್ಲ, ಅನಿವಾರ್ಯವಾಗಿ ಒಪ್ಪಂದ ಮಾಡ್ಕೊಳ್ಬೇಕಾಗ್ತತಿ. ಜರ್ಮನಿ ಎಲ್ಲದಕ್ಕೂ ತಲೆಬಾಗಿ ಯಾವುದಕ್ಕೂ ಉತ್ತರ ಕೊಡ್ಲಾರ್ದೆ ಜರ್ಮನಿ ಏನಪ್ಪಾ ಅಂದ್ರೆ ಒಪ್ಪಂದಕ್ಕ ಸಹಿ ಆಗ್ತದೆ. ಇದೇ ಸಂದರ್ಭದೊಳಗೆ ಏನೇನು ಒಪ್ಪಂದಗಳು ಬೇಕು, ಏನು ಒಪ್ಪಂದ ಇರಬೇಕು, ಯಾವೆಲ್ಲ ಅಂಶಗಳು ಇರಬೇಕು ಅಂತ ಸಲಹೆಗಳನ್ನ ಕೇಳಿದಾಗ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಏನಿದಾನಲ್ಲ, ಆ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳನ್ನ ಹೇಳ್ತಾನೆ. ವುಡ್ರೋ ವಿಲ್ಸನ್ ಏನಪ್ಪಾ ಅಂದ್ರೆ ತನ್ನ 14 ಅಂಶಗಳದ್ದು ಒಂದು ವರದಿ ಮಾಡ್ತಾನ. 1919 ಜನವರಿ 8ರೊಳಗ ಆಲ್ರೆಡಿ ಅವ ಮಾಡ್ಕೊಂಡು ಇಟ್ಕೊಂಡಿರ್ತಾನ. ಬಟ್ ಅದನ್ನ ಪ್ರಸ್ತಾಪ ಮಾಡಿದ್ದ ಯಾವಾಗ ಅಂತಂದ್ರೆ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಏನು ಒಪ್ಪಂದ ಮಾಡ್ಕೊಳ್ಬೇಕು ಅಂತ ನಿಗದಿ ಮಾಡ್ತಾರಲ್ಲ, ಆ ಒಪ್ಪಂದದ ಕುರಿತಾಗಿರ್ತಕ್ಕಂಥ ಅಂಶಗಳನ್ನ ವುಡ್ರೋ ವಿಲ್ಸನ್ ಹೇಳ್ತಾನೆ. ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಏನಾಗಿರ್ತಾನ? ಯಾವ್ದ್ರ ಅಧ್ಯಕ್ಷ? ಮತ್ತೆ ಜನಾಂಗಗಳ ಸಮಿತಿಯ ಅಧ್ಯಕ್ಷ ಆಗಿರ್ತಾನ. ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಜನಾಂಗಗಳ ಸಮಿತಿಯ ಅಧ್ಯಕ್ಷ ಆಗಿರ್ತಾನ. ಜನಾಂಗಗಳ ಸಮಿತಿಯ ಅಧ್ಯಕ್ಷ ಆಗಿರೋದ್ರಿಂದ ಏನಪ್ಪಾ ಅಂತಂದ್ರೆ ಅವ ಒಂದು 14 ಅಂಶಗಳದ್ದು ಒಂದು ಪಟ್ಟಿಯನ್ನ ಮಾಡ್ತಾನ. ಜೂನ್ 28 1919 ವರ್ಸೈಲ್ಸ್ ಒಪ್ಪಂದ ಆಗ್ತದೆ. ಆ ಒಪ್ಪಂದದ ನಂತರದೊಳಗೆ ಏನಪ್ಪಾ ಅಂದ್ರೆ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ಒಂದು ವರದಿಯನ್ನ ಸಲ್ಲಿಸ್ತಾನ. ಆ ವರದಿ ಒಳಗೆ 14 ಅಂಶ ಏನದಾವ ಅಂತಂದ್ರ, ಮೊದಲನೇದೇನೈತಿ ಅಂತಂದ್ರ ಈ ಮುಂಚೆ ಆಗಿರ್ತಕ್ಕಂಥ ಏನು ಒಪ್ಪಂದಗಳದಾವ, ಗುಪ್ತವಾಗಿರ್ತಕ್ಕಂಥ ಒಪ್ಪಂದಗಳದಾವ, ಮೈತ್ರಿಕೂಟಗಳದಾವ, ಸಂಧಾನಗಳದಾವ, ಅವೆಲ್ಲ ಏನಪ್ಪಾ ಅಂದ್ರ ರದ್ದಾಗ್ಬೇಕು. ಇನ್ನು ಮುಂದೆ ಏನಾದ್ರೂ ಒಪ್ಪಂದಗಳು ಆಗ್ಬೇಕು ಅಂತಂದ್ರೆ ಆ ಒಪ್ಪಂದಗಳು ಬಹಿರಂಗವಾಗಿ ಆಗ್ಬೇಕು, ಗುಪ್ತವಾಗಿ ಆಗೋದಿಲ್ಲ ಅಂತ. 2ನೇ ಅಂಶ ಏನ್ ಹೇಳ್ತಾನಂತಂದ್ರ, ಶಾಂತಿ ಸಂದರ್ಭದಾಗ ಮತ್ತು ಯುದ್ಧದ ಸಂದರ್ಭದಲ್ಲಿ ಇನ್ಮೇಲೆ ನೌಕಾಯಾನ ಐತಲ್ಲ, ಆ ನೌಕಾಯಾನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವತಂತ್ರ ನೀಡಬೇಕು ಅಂತೇಳಿ ಒಂದು ಅಂಶವನ್ನ ಹೇಳ್ತಾನ. 3ನೇ ಅಂಶ ಹೇಳ್ತಾನ, ಎಲ್ಲ ತರಹದ ಆರ್ಥಿಕ, ವಾಣಿಜ್ಯ ಮತ್ತು ವ್ಯಾಪಾರ ಕ್ಷೇತ್ರದೊಳಗ ಸಾಧ್ಯ ಆದಷ್ಟು ತೆರಿಗೆಯನ್ನ ರದ್ದು ಮಾಡ್ಬೇಕು ಅಂತ. ಎಲ್ಲಾ ಕ್ಷೇತ್ರದೊಳಗ ಅದು ಯಾವುದೇ ಇರ್ಲಿ, ಯಾವುದೇ ರಾಷ್ಟ್ರ ಇರ್ಲಿ, ಯಾವುದೇ ಕ್ಷೇತ್ರದಾಗಿರ್ಲಿ, ಅಲ್ಲಿ ಆರ್ಥಿಕ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಾಣಿಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರದೊಳಗ ಸಾಧ್ಯ ಆದಷ್ಟು ತೆರಿಗೆಯನ್ನ ರದ್ದು ಮಾಡ್ಬೇಕು ಅಂತ ಹೇಳ್ತಾನೆ. 4ನೇ ಅಂಶ ವುಡ್ರೋ ವಿಲ್ಸನ್ ಹೇಳ್ತಾನೆ, ಎಲ್ಲಾ ರಾಷ್ಟ್ರಗಳು ಸಾಧ್ಯ ಆದಷ್ಟು ಶಸ್ತ್ರಾಸ್ತ್ರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಬೇಕು. ಯಾಕಂದ್ರೆ 1ನೇ ಮಹಾಯುದ್ಧದ ಸಂದರ್ಭದಲ್ಲಿ ಯುದ್ಧ ಆಗಕ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಾಗಿತ್ತು. ಇಡೀ ಯುರೋಪ್ ಶಸ್ತ್ರಾಸ್ತ್ರದ ಕಾರಾಗಾರ ಆಗಿಬಿಟ್ಟಿತ್ತು. ಅದಕ್ಕೇನಪ್ಪಾ ಅಂತಂದ್ರೆ ವುಡ್ರೋ ವಿಲ್ಸನ್ ಹೇಳ್ತಾನೆ, ಇನ್ನು ಮುಂದೆ ಯುರೋಪಿನಲ್ಲಿರ್ತಕ್ಕಂಥ ರಾಷ್ಟ್ರಗಳೇನದಾವ, ಆ ಶಾಂತಿ ಸಮ್ಮೇಳನದಲ್ಲಿ ಭಾಗವಹಿಸಿದಂತ ರಾಷ್ಟ್ರಗಳೇನದಾವ, ಅವೆಲ್ಲ ಸಾಧ್ಯ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಹೊಂದಬೇಕು ಅನ್ನುವಂತ ಅಂಶವನ್ನ ಹೇಳ್ತಾನೆ. ಇನ್ನು 5ನೇ ಅಂಶ ವುಡ್ರೋ ವಿಲ್ಸನ್ ಹೇಳ್ತಾನ, ವಸಾಹತುಗಳ ಸಂಬಂಧವನ್ನ ಆಯಾ ವಸಾಹತು ರಾಜ್ಯಗಳಿಗೆ ಮತ್ತು ಜನತೆಯ ಹಿತಕ್ಕನುಗುಣವಾಗಿ ಬಿಟ್ಟುಕೊಡ್ಬೇಕು.
ವಸಾಹತುಗಳಲ್ಲಿ ರಾಜರು ಮತ್ತು ಸಾಮ್ರಾಜ್ಯಗಳು ಹಸ್ತಕ್ಷೇಪ ಮಾಡ್ತಿದ್ದು, ಅದಕ್ಕೆ ವಸಾಹತುಗಳದ್ದು ಏನಾದ್ರೂ ಬೇಕು ಉಸ್ತುವಾರಿ ಅಥವಾ ಅದರ ವ್ಯವಹಾರಗಳು ಬೇಕಂದ್ರೆ ಆ ರಾಜ್ಯಕ್ಕೆ ಬಿಟ್ಕೊಡ್ಬೇಕು, ಆ ಜನರು ಏನಾದಾರಲ್ಲ ಪ್ರಾದೇಶಿಕ ಅವರ ಹಿತಕ್ಕನುಗುಣವಾಗಿ ಬಿಟ್ಕೊಡ್ಬೇಕು ಅಂತೇಳಿ ತನ್ನ 5ನೇ ಅಂಶದೊಳಗೆ ಹೇಳ್ತಾನ. 6ನೇ ಅಂಶದೊಳಗೆ ವುಡ್ರೋ ವಿಲ್ಸನ್ ಹೇಳ್ತಾನ, ಮಿತ್ರ ರಾಷ್ಟ್ರಗಳ ಆಕ್ರಮಣ ಮಾಡಿರ್ತಕ್ಕಂಥ ಪ್ರದೇಶ ಏನದವ ಆ ಪ್ರದೇಶಗಳನ್ನ ರಷ್ಯಾದಿಂದ ಮುಕ್ತಗೊಳಿಸ್ಬೇಕು ಅಂತ. ರಷ್ಯಾದೇನು ಪ್ರದೇಶಗಳನ್ನ ಗೆದ್ಕೊಂಡಿರ್ತಾವಲ್ಲ ಅವುಗಳನ್ನ ಮುಕ್ತಗೊಳಿಸ್ಬೇಕು. ಆ ರಷ್ಯಾಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತನ್ನ ಅದೃಷ್ಟ ತಾನೇ ಪರೀಕ್ಷಿಸ್ಕೊಳ್ಳಿ ಅಂತೇಳಿ ರಷ್ಯಾವನ್ನ ಬಿಟ್ಬಿಡ್ಬೇಕು ಅಂತ. ಇನ್ನ 7ನೇ ಅಂಶ ವುಡ್ರೋ ವಿಲ್ಸನ್ ಹೇಳ್ತಾನ, ಬೆಲ್ಜಿಯಂನಲ್ಲಿರ್ತಕ್ಕಂಥ ವಿದೇಶಿ ಸೈನ್ಯ ಏನೈತಿ ಆ ವಿದೇಶಿ ಸೈನ್ಯವನ್ನ ವಾಪಸ್ ಕರೆಸ್ಕೊಳ್ಬೇಕು. ಯುದ್ಧ ಆದ್ಮೇಲೆ ಯುದ್ಧ ಗೆಲುವಾದ್ಮೇಲೆ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳ ಸೈನ್ಯ ಬೆಲ್ಜಿಯಂ ಒಳಗಿರ್ತೈತಿ. ಆ ಬೆಲ್ಜಿಯಂ ಇರ್ತಕ್ಕಂಥ ಸೈನ್ಯವನ್ನ ವಾಪಸ್ ಕರ್ಸ್ಕೊಳ್ಬೇಕು, ಬೆಲ್ಜಿಯಂ ಅನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾನ. ಇನ್ನು 8ನೇ ಅಂಶದೊಳಗೆ ಏನ್ ಹೇಳ್ತಾನಂದ್ರೆ 1871ರಲ್ಲಿ ಜರ್ಮನಿ ಹಿಂದೆನೂ ವಶಪಡಿಸಿಕೊಂಡಿರ್ತೈತಿ. ಮೊದಲೇ ಜರ್ಮನಿಯಲ್ಲಿ ಇರ್ತಕ್ಕಂಥ ಅಲ್ಸೈಸ್ ಮತ್ತು ಲೂರೆನ್ಸ್ ಅನ್ನುವಂತ 2 ಪ್ರದೇಶಗಳು ಇರ್ತವ. ಆ ಅಲ್ಸೈಸ್ ಮತ್ತು ಲೂರೆನ್ಸ್ ಪ್ರದೇಶವನ್ನ ಜರ್ಮನಿ 1871ರಾಗ ವಶಪಡಿಸಿಕೊಂಡಿರ್ತೈತಿ. ಅದು ಒಂದು ದೊಡ್ಡ ಸಮಸ್ಯೆ ಆಗಿರ್ತೈತಿ. ಯುದ್ಧಕ್ಕೆ ಅದನ್ನೂ ಸಹ ಕಾರಣ ಆಗಿರ್ತೈತಿ. ಹೀಗಾಗಿ ಈ ವರ್ಸೆಲ್ಸ್ ಒಪ್ಪಂದದೊಳಗ ವುಡ್ರೋ ವಿಲ್ಸನ್ ತನ್ನ 14 ಅಂಶದೊಳಗೆ ಹೇಳ್ತಾನ, 1871ರೊಳಗೆ ಜರ್ಮನಿ ವಶಪಡಿಸಿಕೊಂಡಿರ್ತಕ್ಕಂಥ ಫ್ರಾನ್ಸಿನ ಅಲ್ಸೈಸ್ ಮತ್ತು ಲೂರೆನ್ಸ್ ಅನ್ನುವಂತ 2 ಪ್ರದೇಶಗಳನ್ನ ಫ್ರಾನ್ಸಿಗೆ ಮರಳಿ ಕೊಡ್ಬೇಕು ಅನ್ನುವಂತ ಅಂಶವನ್ನ ಹೇಳ್ತಾನ. ಇದಾದ್ಮೇಲೆ 9ನೇ ಅಂಶ ಹೇಳ್ತಾನ, ಆಸ್ಟ್ರಿಯಾದ ವಶದಲ್ಲಿರ್ತಕ್ಕಂತಹ ಟ್ರೆಂಟಿನೋ ಮತ್ತು ಟೈರೋಲ್, ಆಸ್ಟ್ರಿಯಾದ ವಶದಲ್ಲಿರ್ತಕ್ಕಂಥ ಟ್ರೆಂಟಿನೋ ಮತ್ತು ಟೈರೋಲ್ ಅನ್ನುವಂತ 2 ಪ್ರಾಂತ್ಯಗಳನ್ನ ಇಟಲಿಗೆ ಬಿಟ್ಕೊಡ್ಬೇಕು. ಯಾಕಂದ್ರೆ ಅದು ಮೊದಲು ಹಿಡಿದು ಇಟಲಿ ಪ್ರದೇಶಗಳಾಗಿದ್ದು. ಬರೇ ಪ್ರದೇಶಗಳನ್ನ ಟ್ರೆಂಟಿನೋ ಮತ್ತು ಟೈರೋಲ್ ಅನ್ನುವಂತ 2 ಪ್ರದೇಶಗಳನ್ನ ಬಿಟ್ಟು ಕೊಡುವುದು ಅಷ್ಟೇ ಅಲ್ಲ, ಅದ್ರ ಜೊತೆ ಏನಪ್ಪಾ ಅಂದ್ರ ಇಟಲಿಯ ಗಡಿ ರೇಖೆಯನ್ನ ಪುನರ್ ನಿರ್ಮಾಣ ಮಾಡ್ಬೇಕು, ಇಟಲಿ ಏಕೀಕರಣ ಸಾಧಿಸಕ್ ಪ್ರಯತ್ನ ಮಾಡ್ಬೇಕು. ಈ ಅಂಶವನ್ನ ಏನಪ್ಪಾ ಅಂದ್ರೆ ವುಡ್ರೋ ವಿಲ್ಸನ್ ಹೇಳ್ತಾನೆ. ಇನ್ನ 10ನೇ ಅಂಶ ವುಡ್ರೋ ವಿಲ್ಸನ್ ಏನ್ ಹೇಳ್ತಾನಂತಂದ್ರೆ, ಆಸ್ಟ್ರಿಯಾ ಮತ್ತು ಹಂಗೇರಿಯಾಗೆ ಸ್ವಯಂ ಅಧಿಕಾರ ನೀಡಬೇಕು, ಅಲ್ಲಿ ಜನರಿಗೆ ಸ್ವತಂತ್ರವಾಗಿರ್ತಕ್ಕಂಥ ರಾಷ್ಟ್ರ ರಚಿಸುವ ಸಲುವಾಗಿ ಅವರಿಗೆ ಧೈರ್ಯವನ್ನ ತುಂಬಬೇಕು, ಆತ್ಮವಿಶ್ವಾಸವನ್ನ ತುಂಬಬೇಕು ಅನ್ನುವಂತ ಅಂಶವನ್ನ ಹೇಳ್ತಾನ. ಇದ್ರ ಜೊತೆ 11ನೇ ಅಂಶ ವುಡ್ರೋ ವಿಲ್ಸನ್ ಹೇಳ್ತಾನ, ರೊಮೇನಿಯಾ, ಸರ್ಬಿಯಾ ಮತ್ತು ಮಾಂಟೆನಿಗ್ರೋಗಳಲ್ಲಿರ್ತಕ್ಕಂಥ ಸೈನ್ಯವನ್ನ ತೆರವುಗೊಳಿಸಬೇಕು, ಸರ್ಬಿಯಾಕ್ಕೆ ಸಮುದ್ರ ಮಾರ್ಗ ಕಲ್ಪಿಸಬೇಕು, ಬಾಲ್ಕನ್ ದೇಶಗಳ ಗಡಿ ರೇಖೆಗಳನ್ನ ಗುರುತಿಸಬೇಕು, ಅವರಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನ ಬಿತ್ತಬೇಕು ಮತ್ತು ಅವು ರಾಷ್ಟ್ರಗಳಿಗೆ ರಾಷ್ಟ್ರೀಯತೆಯ ಪ್ರಾಶಸ್ತ್ಯ ಕೊಡಬೇಕು. ರಾಜ್ಯಗಳಿದ್ದು ಬಾಲ್ಕನ್ ರಾಜ್ಯಗಳು ಅಂತಿದ್ದು, ಬಾಲ್ಕನ್ ರಾಜ್ಯ ಅನ್ನೋದಕ್ಕಿಂತ ಅವುಗಳಿಗೆ ರಾಷ್ಟ್ರೀಯ ಪ್ರಾಶಸ್ತ್ಯ ನೀಡಬೇಕು ಅಂತ ಹೇಳಿ ವುಡ್ರೋ ವಿಲ್ಸನ್ ತನ್ನ ಅಂಶದೊಳಗೆ ಹೇಳ್ತಾನೆ. ವುಡ್ರೋ ವಿಲ್ಸನ್ 12ನೇ ಅಂಶದೊಳಗೆ ಹೇಳ್ತಾನೆ, ಟರ್ಕಿ ಸಾಮ್ರಾಜ್ಯದ ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯ ಐತಿಲ್ಲ, ಆ ಸಾಮ್ರಾಜ್ಯದೊಳಗೆ ಅರಬ್ಬರ ಭಾಗಗಳಿಗೆ ಸ್ವಯಂ ಆಗಿರ್ತಕ್ಕಂಥ ಅಧಿಕಾರ ನೀಡಬೇಕು. ಟರ್ಕಿ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಅರಬ್ ಭಾಗಗಳಿಗೆ ಸ್ವಯಂ ಅಧಿಕಾರ ನೀಡಬೇಕು. ಟರ್ಕಿಗೆ ಸೇರಿರ್ತಕ್ಕಂಥ ಭಾಗಗಳೇಂದವಲ್ಲ ಅವುಗಳನ್ನೆಲ್ಲ ಸ್ವತಂತ್ರ ಸ್ವಾಯತ್ತತೆ ಅಂತ ಬಿಟ್ಕೊಡ್ಬೇಕು ಅಂತ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಬಹುತೇಕ ಎಲ್ಲಾ ರಾಷ್ಟ್ರಗಳ ನೌಕಾಯಾನಕ್ಕೆ ಅಥವಾ ಸಮುದ್ರಯಾನಕ್ಕೆ ಕಪ್ಪು ಸಮುದ್ರ ಏನೈತಲ್ಲ ಆ ಕಪ್ಪು ಸಮುದ್ರಕ್ಕೆ ಮಾರ್ಗ ಕಲ್ಪಿಸುವ ಡಾರ್ಡೆನೆಲ್ಸ್ ಅನ್ನುವಂತ ಜಲಸಂಧಿಯನ್ನ ವ್ಯಾಪಾರಕ್ಕಾಗಿ ಮುಕ್ತಗೊಳಿಸಬೇಕು ಅನ್ನುವಂತ ಅಂಶವನ್ನ ವುಡ್ರೋ ವಿಲ್ಸನ್ ಹೇಳ್ತಾನೆ. 13ನೇ ಅಂಶ ಏನು ಅಂತಂದ್ರೆ, ಪೋಲೆಂಡ್ಗೆ ತನ್ನ ನಿವಾಸಿಗಳು ಹೊಂದಿರತಕ್ಕಂಥ ಪ್ರಾಂತ್ಯಗಳನ್ನ ಸೇರಿಸಿ ಪೋಲೆಂಡ್ ಅನ್ನ ಸ್ವತಂತ್ರ ಅಂತ ಘೋಷಿಸಬೇಕು. ಪೋಲೆಂಡ್ ಜನ ಎಲ್ಲೆಲ್ಲದಾರಲ್ಲ ಅವ್ರನ್ನೆಲ್ಲ ಸೇರಿಸಿ ಪೋಲೆಂಡ್ ಏನಪ್ಪಾ ಸ್ವತಂತ್ರ ಕೊಡ್ಬೇಕು ಅಂತ. 14ನೇ ಅಂಶ ಹೇಳೋದು, ಮೊದಲನೇ ಮಹಾಯುದ್ಧ ಆಗಕ್ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಲ್ಲಿ ಒಂದಾಗಿತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಕೊರತೆ. ರಾಷ್ಟ್ರಗಳ ಮಧ್ಯೆ ರಾಜ್ಯಗಳ ಮಧ್ಯೆ ವೈಮನಸ್ಸುಗಳಾದಾಗ, ಗಡಿ ಸಮಸ್ಯೆಗಳಾದಾಗ, ಏನಾದ್ರೂ ತೊಂದರೆಗಳಾದಾಗ ಅದನ್ನ ಬಗೆಹರಿಸುವ ಯಾರು ಹಿರಿಯ ವ್ಯಕ್ತಿಗಳಿರ್ಲಿಲ್ಲ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಕೊರತೆ ಇತ್ತು. ಅದಕ್ಕಾಗಿ ವುಡ್ರೋ ವಿಲ್ಸನ್ ತನ್ನ 14 ಅಂಶದೊಳಗೆ ಹೇಳ್ತಾನೆ, ಅಂತಾರಾಷ್ಟ್ರೀಯ ಸಂಸ್ಥೆ ಇರಬೇಕು, ಯುದ್ಧಗಳು ಆಗಬಾರ್ದು ಅಂದ್ರ, ಸಮಸ್ಯೆಗಳು ಬಗೆಹರಿಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇರಬೇಕು ಅಂತ. ಅದಕ್ಕೆ ವುಡ್ರೋ ವಿಲ್ಸನ್ ತನ್ನ ಕೊನೆಯ 14ನೇ ಅಂಶದೊಳಗ ರಾಷ್ಟ್ರಸಂಘ ಅಂತ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾನೆ. ಈ ಎಲ್ಲ 10 ಅಂಶ ಏನು 14 ಅಂಶಗಳದವ, ಈ ಎಲ್ಲ 14 ಅಂಶಗಳನ್ನ ವುಡ್ರೋ ವಿಲ್ಸನ್ ತನ್ನ ವರದಿ ಒಳಗೆ ಪ್ರಸ್ತಾಪ ಮಾಡ್ತಾನೆ. ಇವು 14 ಅಂಶಗಳು ಅಷ್ಟೇ ಆಗೋದಿಲ್ಲ, ಈ 14 ಅಂಶಗಳ ಜೊತೆ ಏನಪ್ಪಾ ಅಂದ್ರ ಬೇರೆ ಬೇರೆ ರಾಷ್ಟ್ರಗಳು ಕೊಟ್ಟಿರ್ತಕ್ಕಂಥ ಸಲಹೆ ಮತ್ತು ವರದಿಗಳನ್ನ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಪಡಿತಾರ ಮತ್ತು ವರ್ಸೆಲ್ಸ್ ಒಪ್ಪಂದದೊಳಗ ಅವುಗಳನ್ನ ಸೇರಿಸ್ತಾರ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಕೊಡುಗೆ ಅಂತಂದ್ರೆ,
ರಾಷ್ಟ್ರ ಸಂಘದ ಸ್ಥಾಪನೆಯ ಪರಿಕಲ್ಪನೆ, ರಾಷ್ಟ್ರ ಸಂಘ ಸ್ಥಾಪನೆ ಮಾಡಬೇಕು ಅನ್ನೋದು. ಇನ್ನ ಈ ವುಡ್ರೋ ವಿಲ್ಸನ್ 14 ಅಂಶ ಆದ್ಮೇಲೆ ಈ ವರ್ಸೆಲ್ಸ್ ಅನ್ನುವಂತ ಏನು ಒಪ್ಪಂದ ಮಾಡ್ಕೊಂತಾರಲ್ಲ, ಜೂನ್ 28, 1919 ಜೂನ್ 28, 1919 ಜೂನ್ 28, 1919 ಏನು ವರ್ಸೆಲ್ಸ್ ಒಪ್ಪಂದ ಮಾಡ್ಕೊಂತಾರಲ್ಲ, ಆ ವರ್ಸೆಲ್ಸ್ ಒಪ್ಪಂದದ ಕರಾರುಗಳು ಏನು ಅಂತ, ಏನೇನ್ ಕರಾರುಗಳನ್ನ ವರ್ಸೆಲ್ಸ್ ಒಪ್ಪಂದದಾಗ ಮಾಡಿದ್ರು. ಮೊದಲನೇ ಒಪ್ಪಂದ ಏನು ಅಂತಂದ್ರೆ ಪ್ರಾದೇಶಿಕ ಕರಾರುಗಳು ಅಂತ. ಪ್ರಾದೇಶಿಕ ಕರಾರುಗಳು ಮೊದಲನೇದು ಪ್ರಾದೇಶಿಕ ಕರಾರುಗಳು ಮುಖ್ಯವಾಗಿರ್ತಕ್ಕಂಥ, ಬಹಳ ಇಂಪಾರ್ಟೆಂಟ್ ಅಷ್ಟೇ, ಬಹಳ ಏನಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾದೇಶಿಕ ಕರಾರುಗಳು ಏನು ಅಂತಂದ್ರೆ, ಜರ್ಮನಿ ಫ್ರಾನ್ಸ್ನಿಂದ ಕಿತ್ಕೊಂಡಿರ್ತಕ್ಕಂಥ ಅಲ್ಸೈಸು ಮತ್ತು ಲೋರೆನ್ಸ್ ಪ್ರದೇಶಗಳನ್ನ ಫ್ರಾನ್ಸಿಗೆ ಬಿಟ್ಕೊಡ್ಬೇಕು. ವುಡ್ರೋ ವಿಲ್ಸನ್ ಹೇಳಿದ್ದ ತನ್ನ 14 ಅಂಶದೊಳಗೆ, ವುಡ್ರೋ ವಿಲ್ಸನ್ ತನ್ನ 14 ಅಂಶದೊಳಗೆ ಹೇಳಿದ್ದಲ್ಲ, ಅದನ್ನೇ ಇಲ್ಲಿ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಕರಾರು ಅಂತ ಸೇರ್ಸ್ಕೊಂತಾರ. ಅಂದ್ರೆ ವುಡ್ರೋ ವಿಲ್ಸನ್ ಸೇರ್ತಾರ, ಬೇರೆ ಬೇರೆ ರಾಷ್ಟ್ರಗಳು ಏನೇನು ಅಭಿಪ್ರಾಯ ಕೊಟ್ಟಾರ, ವರದಿ ಕೊಟ್ಟಾರ, ಅವುಗಳನ್ನ ಯಾವ ಸೂಕ್ತದಾವ ಅವೆಲ್ಲವನ್ನ ವರ್ಸೆಲ್ಸ್ ಒಪ್ಪಂದದ ಕರಾರುಗಳು ಅಂತ ಮಾಡ್ಕೊಂತಾರೆ. ಇನ್ನ ಇದ್ರೊಳಗ ಇನ್ನೊಂದು ಕರಾರು ಏನಂತಂದ್ರ, ಜರ್ಮನಿ ಏನಪ್ಪಾ ಅಂತಂದ್ರ ಈ ದಾಳಿಯ ನಷ್ಟ ಭರಿಸೋ ಸಲುವಾಗಿ, ಏನ್ ಮೊದಲನೇ ಮಹಾಯುದ್ಧ ಆಗಿರ್ತದಲ್ಲ ಅದರ ನಷ್ಟವನ್ನ ಭರಿಸೋ ಸಲುವಾಗಿ ಬೆಲ್ಜಿಯಂ ಅನ್ನುವಂತ ಒಂದು ರಾಷ್ಟ್ರಕ್ಕೆ ಮಾರ್ಸೆನೆಟ್ ಯುಫೆನ್ ಮತ್ತು ಮೆಸದಿ, ಮಾರ್ಸೆನೆಟ್ ಯುಫೆನ್ ಮತ್ತು ಮೆಸದಿ, ಈ 3 ಪ್ರದೇಶಗಳೇನದವಲ್ಲ, ಮಾರ್ಸೆನೆಟ್, ಯುಫೆನ್ ಮತ್ತು ಮೆಸದಿ ಅನ್ನುವಂತ ಪ್ರದೇಶಗಳನ್ನ ಜರ್ಮನಿ ಏನಪ್ಪಾ ಅಂತಂದ್ರೆ ಯುದ್ಧ ನಷ್ಟ ಅಂತ ತಿಳ್ಕೊಂಡು ಬೆಲ್ಜಿಯಂಗೆ ಬಿಟ್ಕೊಡ್ಬೇಕು ಅಂತ. ಜರ್ಮನಿ ಬೆಲ್ಜಿಯಂಗೆ ಯುದ್ಧ ನಷ್ಟ ಅಂತ ವಾಪಸ್ ಕೊಡ್ಬೇಕು, ಇಷ್ಟೆಲ್ಲ ಪ್ರದೇಶಗಳು ಅದನ್ನ ಬಿಡ್ಬೇಕು. ಇದ್ರ ಜೊತೆ ಇನ್ನೊಂದು ಕರಾರ್ ಏನಾಯ್ತು ಅಂತಂದ್ರೆ, ಜರ್ಮನಿ ಫ್ರಾನ್ಸಿಗೆ ಯುದ್ಧ ನಷ್ಟ ಅಂತ ತಿಳ್ಕೊಂಡೆ, ಫ್ರಾನ್ಸಿಗೆ ಇರ್ತಲ್ಲ ಅದಕ್ಕೆ ಫ್ರಾನ್ಸಿಗೆ ಯುದ್ಧ ನಷ್ಟ ಅಂತ ತಿಳ್ಕೊಂಡೆ ಖನಿಜ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಫ್ರಾನ್ಸಿಗೆ ಸಾರ್ ಕಣಿವೆಯನ್ನ 15 ವರ್ಷದ ತನಕ ಬಿಟ್ಕೊಡ್ಬೇಕ. 15 ವರ್ಷ ಸಾರ್ ಕಣಿವೆಯನ್ನ ಬಿಟ್ಕೊಡ್ಬೇಕು. ಸಾರ್ ಅನ್ನುವಂತ ಕಣಿವೆಯನ್ನ ಜರ್ಮನಿಗೆ ಏನಪ್ಪಾ ಅಂದ್ರ ಫ್ರಾನ್ಸಿಗೆ ಬಿಟ್ಕೊಡ್ಬೇಕು ಅಂತ. 15 ವರ್ಷ ಅದನ್ನ ಬಿಟ್ಕೊಡ್ಬೇಕಂದ್ರೆ ಅಲ್ಲಿ ಖನಿಜ ಸಂಪತ್ತನ್ನ ಪಡ್ಕೊಂಡು ಅದು ತನ್ನ ನಷ್ಟವನ್ನ ತುಂಬಿಕೊಳ್ತದ ಅಂತ. ಇನ್ನೊಂದು ಕರಾರ್ ಏನಾಯ್ತು ಅಂತಂದ್ರ 1864 ಜರ್ಮನಿ ಏನ್ ಮಾಡ್ಕೊಂಡಿರ್ತದ, ಡೆನಿಸ್ ನ ಪ್ರದೇಶಗಳು ಅಥವಾ ಡೆನಿಸ್ ನ ಜಿಲ್ಲೆ ಅಂತ ಕರಿತೀವಿ, ಆ ಡೆನಿಸ್ ನ ಜಿಲ್ಲೆ ಅಂತಂದ್ರ ಸ್ಲೇಶ್ ಮತ್ತು ಹಾಲ್ಸ್ಟೈನ್ ಅನ್ನುವಂತ ಪ್ರದೇಶಗಳೇನದವ ಅವುಗಳನ್ನೇನಪ್ಪಾ ಅಂತಂದ್ರೆ ವಶಪಡಿಸಿಕೊಂಡಿತ್ತ, ಅವುಗಳನ್ನ ಡೆನ್ಮಾರ್ಕಿಗೆ ವಾಪಸ್ ಕೊಡ್ಬೇಕು ಅಂತ. ಜರ್ಮನಿ 1864 ಸಂದರ್ಭದೊಳಗ ಡೆನಿಸ್ ನ ಜಿಲ್ಲೆಗಳಾಗಿರ್ತಕ್ಕಂತಹ ಸ್ಲೇಶ್ ಮತ್ತು ಹಾಲ್ಸ್ಟೈನ್ ಅಂತಕ್ಕಂತ 2 ಪ್ರದೇಶಗಳನ್ನ ವಶಪಡಿಸಿಕೊಂಡಿತ್ತು, ಅದನ್ನ ವಾಪಸ್ ಡೆನ್ಮಾರ್ಕಿಗೆ ಬಿಟ್ಟು ಕೊಡ್ಬೇಕು ಅಂತ ಕರಾರನ್ನ ಮಾಡಲಾಗ್ತದೆ. ಇದ್ರ ಜೊತೆ ಜರ್ಮನಿಯ ಡೇನ್ಜಿಗ್ ಅನ್ನುವಂತ ಪ್ರದೇಶ, ಜರ್ಮನಿಯ ಡೇನ್ಜಿಗ್ ಅನ್ನುವಂತ ಪ್ರದೇಶ ಏನೈತಲ್ಲ, ಆ ಪ್ರದೇಶವನ್ನ ಮುಕ್ತ ನಗರ ಅಂತ ಘೋಷಿಸ್ಬೇಕು. ಅದ್ರ ಉಸ್ತುವಾರಿ ಯಾರು ನೋಡ್ಕೊಳ್ಬೇಕು? ಮುಕ್ತ ಅಂತ ಮಾಡಿದ್ಮೇಲೆ ಯಾರು ಯಾವ್ದು ರಾಷ್ಟ್ರಕ್ಕೆ ಕೊಡ್ಲಿಲ್ಲ ಅಂದ್ರೆ ಮುಕ್ತ ಅಂದ್ರೆ ಅದ್ರ ಉಸ್ತುವಾರಿ ಯಾರು ನೋಡ್ಕೋಬೇಕಂದ್ರೆ ರಾಷ್ಟ್ರ ಸಂಘಕ್ಕೆ ಅದ್ರ ಉಸ್ತುವಾರಿ ಕೊಡ್ಬೇಕು ಅಂತ. ಡೇನ್ಜಿಗ್ ಅನ್ನುವಂತ ಪ್ರದೇಶವನ್ನ ಮುಕ್ತಗೊಳಿಸಬೇಕು ಮತ್ತು ಅದನ್ನ ರಾಷ್ಟ್ರ ಸಂಘದ ಉಸ್ತುವಾರಿಗೆ ನೀಡಬೇಕು ಅನ್ನುವಂತ ಕರಾರನ್ನ ಮಾಡ್ತಾರೆ. ಇದಾದ್ಮೇಲೆ ಮೆಮಲ್ ಅನ್ನುವಂತ ನಗರ ಲಿಥುವೇನಿಯಾಕ
ಮೆಮಲ್ ಅನ್ನುವಂತ ನಗರ ಲಿಥುವೇನಿಯಾಕ, ಸೈಲಿಸಿಯಾ ಅನ್ನುವಂತ ಪ್ರದೇಶ ಪೋಲೆಂಡ್ಗೆ, ಸೈಲಿಸಿಯಾ ಅನ್ನುವಂತ ಪ್ರದೇಶ ಪೋಲೆಂಡ್ಗೆ ನೀಡಬೇಕು ಅಂತ ಕರಾರು ಮಾಡ್ತಾರೆ. ಇದ್ರ ಜೊತೆ ಪ್ರಾದೇಶಿಕ ಕರಾರದೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರ, ಒಕ್ಕೂಟ ರಾಷ್ಟ್ರಗಳ ಅನುಮತಿ ಇರ್ಲಾರ್ದ, ಏನು ರಾಷ್ಟ್ರ ಸಂಘ ಅಂತ ಕುಡ್ಕೊಂಡಿವಲ್ಲ, ರಾಷ್ಟ್ರ ಸಂಘ ಅಂದ್ರೆ ರಾಷ್ಟ್ರಗಳ ಒಕ್ಕೂಟದೇನೈತೆ ಆ ಒಕ್ಕೂಟ ರಾಷ್ಟ್ರಗಳ ಅನುಮತಿ ಇರ್ಲಾರ್ದ ಜರ್ಮನಿ ಆಗಿರ್ಲಿ, ಆಸ್ಟ್ರಿಯಾ ಆಗಿರ್ಲಿ ಯಾವುದೇ ರಾಜಕೀಯ ಸಂಘರ್ಷಗಳು ಮಾಡಬಾರ್ದು. ಜರ್ಮನಿ ಆಗಿರ್ಲಿ, ರಾಷ್ಟ್ರೀಯ ಆಗಿರ್ಲಿ ಒಕ್ಕೂಟ ರಾಷ್ಟ್ರಗಳ ಅನುಮತಿ ಇರ್ಲಾರ್ದ ಸಂಘರ್ಷವನ್ನ ಮಾಡಬಾರ್ದು ಅಂತ ಕರಾರನ್ನ ಮಾಡ್ತದೆ. ಇದ್ರ ಜೊತೆ ಸರ್ಬಿಯಾಕ ಸ್ಲಾವ್ ಸಂಸ್ಥಾನ, ಸ್ಲಾವ್ ಸಂಸ್ಥಾನದ ಬೋಸ್ನಿಯಾ, ಹರ್ಜಗೋವಿಯಾ ಮತ್ತು ಕ್ರೊಸಿಯಾ ಅನ್ನುವಂತ ಪ್ರದೇಶಗಳನ್ನ ಸರ್ಬಿಯಾಕ್ಕೆ ಏನಪ್ಪಾ ಅಂದ್ರೆ ವಾಪಸ್ ಕೊಡ್ಬೇಕು ಅಂತ ಕರಾರು ಮಾಡ್ತಾರೆ. ಇಷ್ಟು ಪ್ರಾದೇಶಿಕ ಕರಾರುಗಳ. ಏನಿಲ್ಲ, ಉಡ್ರೋ ವಲ್ಸನ್ ಹೇಳಿದ ಹಾಗೇನೆ ಅಲ್ಸೈತ್ ಮತ್ತು ಲೋರೆನ್ಸ್ ಅನ್ನುವಂತ ಪ್ರದೇಶಗಳನ್ನ ಜರ್ಮನಿ ಫ್ರಾನ್ಸಿಗೆ ಬಿಟ್ಕೊಡ್ಬೇಕು. ಯುದ್ಧ ನಷ್ಟ ತುಂಬಿಸುವ ಸಲುವಾಗಿ ಜರ್ಮನಿ ಏನಪ್ಪಾ ಅಂತಂದ್ರೆ ಬೆಲ್ಜಿಯಂಗ ಮಾರ್ಸೈಟ್ನೆಟ್ ಮತ್ತು ಯುಫೇನ್ ಮತ್ತು ಮೆಸಡಿ ಅನ್ನುವಂತ ಪ್ರದೇಶ ಕೊಡ್ಬೇಕು. ಯುದ್ಧ ನಷ್ಟಕ್ಕಾಗಿ ಏನಪ್ಪಾ ಅಂದ್ರೆ ಜರ್ಮನಿಗೆ ಏನಪ್ಪಾ ಅಂತಂದ್ರೆ ಸಾರ್ ಅನ್ನುವಂತ ಕಣಿವೆಯನ್ನ 15 ವರ್ಷ ಖನಿಜ ಸಂಪತ್ತಿನಿಂದ ಕೊಡಿರ್ತಕ್ಕಂಥ ಕಣಿವೆ ಕೊಡಬೇಕು. 1864 ಜರ್ಮನಿ ಗೆದ್ಕೊಂಡಿರ್ತಕ್ಕಂಥ ಡೆನಿಸ್ನ ಪ್ರದೇಶಗಳೇನದಾವ ಸ್ಲೇಶ್ ಮತ್ತು ಹಾಲ್ಸ್ಟೈನ್ ಅಂತಕ್ಕಂಥದ್ದು ಅದನ್ನ ವಾಪಸ್ ಡೆನ್ಮಾರ್ಕ್ ಕೊಡ್ಬೇಕು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಜರ್ಮನಿ ಏನಪ್ಪಾ ಅಂತಂದ್ರೆ ಡೇನ್ಜಿಗ್ ಅನ್ನುವಂತ ಪ್ರದೇಶವನ್ನ ಮುಕ್ತಗೊಳಿಸ್ಬೇಕು, ಅದನ್ನ ರಾಷ್ಟ್ರ ಸಂಘದ ಪರಿಧಿಗೆ ಕೊಡಬೇಕು. ಮೆಮಲ್ ಅನ್ನುವಂತ ನಗರ ಲಿಥುವೇನಿಯಾಕ, ಸೈಲಿಸಿಯಾ ಅನ್ನುವಂತ ಪ್ರದೇಶ ಪೋಲೆಂಡ್ಗೆ ಏನಪ್ಪಾ ಅಂದ್ರೆ ಬಿಟ್ಕೊಡ್ಬೇಕು. ಒಕ್ಕೂಟ ರಾಷ್ಟ್ರಗಳ ಅನುಮತಿ ಇರಲಾರ್ದ ಆಸ್ಟ್ರಿಯಾ ಆಗ್ಲಿ ಜರ್ಮನಿ ಆಗ್ಲಿ ರಾಜಕೀಯ ಸಂಘರ್ಷಗಳನ್ನ ಮಾಡಬಾರ್ದು. ಸರ್ಬಿಯಾಕ ಸ್ಲಾವ್ ಸಂಸ್ಥಾನದ ಬೋಸ್ನಿಯಾ, ಹರ್ಜಗೋವಿಯಾ ಮತ್ತು ಕ್ರೊಸಿಯಾ ಅನ್ನುವಂತ ಪ್ರದೇಶಗಳನ್ನ ಸೇರಿಸಬೇಕು. ಇದು ಎಲ್ಲ ವರ್ಸೆಲ್ಸ್ ಒಪ್ಪಂದದಲ್ಲಿ ಆಗಿರ್ತಕ್ಕಂಥ ಪ್ರಾದೇಶಿಕ ಕರಾರುಗಳು ಅಂತ ನಾವು ಕರಿತೀವಿ. ಇನ್ನ ಪ್ರಾದೇಶಿಕ ಕರಾರು ಆದ್ಮೇಲೆ ಇನ್ನೊಂದು ಕರಾರುಗಳಾಗ್ತತಿ, ಅದು ಸೈನಿಕ ಷರತ್ತುಗಳು ಅಂತ. ಸೈನಿಕ ಷರತ್ತು ಸೈನಿಕ ಷರತ್ತು ಅಂತ ಆಗ್ತತೆ. ಸೈನಿಕ ಷರತ್ತು ಅಂತಂದ್ರೆ ಯಾರಿದ ಸೈನಿಕ ಷರತ್ತು, ಯಾರಿಗೆ ಹಾಕ್ಬೇಕು, ಯಾರಿಗೆ ಸೈನಿಕ ಷರತ್ತು ಹಾಕುವಂತಂದ್ರ ಬಹುತೇಕವಾಗಿ ಈ ವರ್ಸೆಲ್ಸ್ ಒಪ್ಪಂದದ ಕರಾರ ಜರ್ಮನಿಗೆ ಸೈನಿಕ ಷರತ್ತು, ಜರ್ಮನಿ ಸಲುವಾಗಿ ಮಾಡಿ ಉಳಿದಿದ್ದ ಎಲ್ಲಾ ರಾಷ್ಟ್ರಗಳಿಗೆ ಹೇಳ್ತಾರೆ. ಮಾಡಿದ್ದು ಜರ್ಮನಿ ಸಲುವಾಗಿ, ಬರೀ ಅದರ ಮೇಲೆ ಅಷ್ಟೇ ಸೈನಿಕ ಷರತ್ತುಗಳನ್ನ ಹಾಕಿದ್ರೆ ನಡೆಯೋದಿಲ್ಲ. ಅದಕ್ಕೆ ಜರ್ಮನಿಯನ್ನ ಇಟ್ಟುಕೊಂಡು ಉಳಿದ ರಾಷ್ಟ್ರಗಳ ಮೇಲೇನು ಅದರದ ಷರತ್ತುಗಳನ್ನ ಹಾಕಬೇಕು, ಇದರಿಂದ ಜರ್ಮನಿಯನ್ನ ಹತ್ತಿಕ್ಕಬೇಕು ಅನ್ನುವಂತ ಅಂಶ. ಇದು ಸೈನಿಕ ಷರತ್ತು ಅಂತ ಕರಿತೀವಿ. ಅಂದ್ರೆ ವರ್ಸೆಲ್ಸ್ ಒಪ್ಪಂದ ಏನಪ್ಪಾ ಅಂದ್ರೆ ಜರ್ಮನಿ ಮತ್ತೊಮ್ಮೆ ಬಲಿಷ್ಠ ಆಗ್ಬಾರ್ದು, ಜರ್ಮನಿ 2ನೇ ಕೈಸರ್ ವಿಲಿಯಂ ಜಗತ್ತನ್ನ ಗೆಲ್ಬೇಕು, ವಿಶ್ವ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಳ್ಬೇಕು ಅನ್ನುವಂತ ಕಲ್ಪನೆ ಕಂಡುಕೊಂಡಿದ್ದ. ಶಸ್ತ್ರಾಸ್ತ್ರಗಳನ್ನ ಬಹಳಷ್ಟು ಸಂಗ್ರಹಿಸಿಕೊಂಡಿಟ್ಟಿದ್ದ, ಸೈನ್ಯ ಶಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದ. ಹೀಗಾಗಿ ಅವನಲ್ಲಿ ಒಂದು ಆಸೆ ಇತ್ತು, ವಿಶ್ವ ಸಾಮ್ರಾಜ್ಯ ಕಲ್ಪನೆ ಕಟ್ಟಬೇಕು ಅನ್ನುವಂತ ಕಲ್ಪನೆ. ಹೀಗಾಗಿ ವರ್ಸೆಲ್ಸ್ ಒಪ್ಪಂದ ಏನ್ ನಿರ್ಧಾರ ಮಾಡ್ತೈತಿ ಅಂದ್ರೆ ಸೈನಿಕ ಷರತ್ತು ಯಾಕೆ ಆಗ್ತದ ಅಂದ್ರೆ ಜರ್ಮನಿ ಇನ್ಮೇಲೆ ಯಾವತ್ತೂ ಏನಪ್ಪಾ ಅಂದ್ರ ಜಗತ್ತಿನ ಶಾಂತಿ ಕದಲಬಾರ್ದು, ಅಂದ್ರೆ ಅದು ಬಲಿಷ್ಠ ಆಗ್ಬಾರ್ದು, ಅದನ್ನ ಬಲಹೀನಗೊಳಿಸ್ಬೇಕು, ಅದರ ಶಕ್ತಿಯನ್ನ ಕುಂದಿಸ್ಬೇಕು ಅನ್ನೋ ಕಾರಣಕ್ಕಾಗಿ, ಅದರ ಶಕ್ತಿಯನ್ನ ಕಡಿಮೆಗೊಳಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಸೈನಿಕ ಕರಾರುಗಳನ್ನ ಏನಪ್ಪಾ ಅಂದ್ರ ಷರತ್ತುಗಳನ್ನ ಅಥವಾ ಕರಾರುಗಳನ್ನ ಏನಪ್ಪಾ ಅಂದ್ರ ಮಾಡ್ಲಾಗ್ತದೆ. ಆಸ್ಟ್ರಿಯಾ, ಹಂಗೇರಿಯಾ ಮತ್ತು ಬಲ್ಗೇರಿಯಾ ಅನ್ನುವಂತ ರಾಷ್ಟ್ರಗಳ ಜೊತೆ ಒಪ್ಪಂದ ಆಗ್ತವ. ಇವು ಆಸ್ಟ್ರಿಯಾ, ಹಂಗೇರಿಯಾ ಮತ್ತು ಬಲ್ಗೇರಿಯಾ ಅತಿ ಸಣ್ಣ ಪ್ರಮಾಣದ ಸೈನ್ಯ ಹೊಂದಬೇಕು ಮತ್ತು ಕಡಿಮೆ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಹೊಂದಬೇಕು. ಆಸ್ಟ್ರಿಯಾ, ಹಂಗೇರಿಯಾ ಮತ್ತು ಬಲ್ಗೇರಿಯಾ ಈ ರಾಷ್ಟ್ರಗಳೇ ಸಣ್ಣ ಪ್ರಮಾಣದ ಸೈನ್ಯ ಹೊಂದಬೇಕು, ಕಡಿಮೆ ಪ್ರಮಾಣದ ಶಸ್ತ್ರಾಸ್ತ್ರಗಳು ಇಟ್ಕೊಳ್ಬೇಕು. ಅಂದ್ರೆ ಇದನ್ನ ಬಿಟ್ರೆ ಜರ್ಮನಿ ಉಳಿತೆ, ಜರ್ಮನಿಗೂ ಸೈನ್ಯ ನಿಗದಿ ಮಾಡ್ಬೇಕಲ್ಲ. ರಾಷ್ಟ್ರಸಂಘ ವರ್ಸೆಲ್ಸ್ ಒಪ್ಪಂದದಲ್ಲಿ ಜರ್ಮನಿ ಸೈನ್ಯವನ್ನ ನಿಗದಿ ಮಾಡ್ತೈತಿ. ಜರ್ಮನಿಗೆ ಏನಪ್ಪಾ ಅಂದ್ರ 30,000 ಸೈನ್ಯಕ್ಕೆ ಮೀರಬಾರ್ದು. ಯಾಕಂದ್ರೆ ಜರ್ಮನಿ ವಿಶ್ವ ಸಾಮ್ರಾಜ್ಯ ಕಲ್ಪನೆ ಕಟ್ಟಬೇಕು ಅಂತಂದ್ರೆ ಲಕ್ಷಗಟ್ಟಲೆ ಸೈನ್ಯ,
ಅದಕ್ಕೆ ನಿಗದಿ ಮಾಡ್ತೈತಿ ಜರ್ಮನಿ 30,000ಕ್ಕಿಂತ ಹೆಚ್ಚಿನ ಸೈನ್ಯ ಹೊಂದಬಾರದು, ಅದನ್ನ 30,000ಕ್ಕೆ ನಿಗದಿ ಮಾಡ್ತದೆ. ಅಂದ್ರೆ ಜರ್ಮನಿ ಸೈನ್ಯವನ್ನ ಕೆಳಮಟ್ಟಕ್ಕೆ ತರ್ತೈತಿ. ಅಧಿಕಾರಿಗಳನ್ನ ನೋಡ್ಕೊಂಡ್ ಏನಪ್ಪಾ ಅಂದ್ರೆ ಜರ್ಮನಿ ಸೈನಿಕರು, ಜರ್ಮನಿಯ ಅಧಿಕಾರಿಗಳು, ರಾಜ ಪರಿವಾರದವ್ರು ಎಲ್ಲಾ ಕೂಡ್ಕೊಂಡ ಜರ್ಮನಿಯಾಗ ಎಷ್ಟು ಜನ ಬೇಕಂದ್ರ ಅಧಿಕಾರಿಗಳೆಲ್ಲರೂ ಮತ್ತು ಸೈನಿಕರೇ ಎಲ್ಲರೂ ಕೂಡ್ಕೊಂಡ, ಸೇವಕರು ಬಂತು, ಸೈನಿಕರು ಬಂತು, ಅಧಿಕಾರಿಗಳು ಬಂತು, ಎಲ್ಲಾರು ಕೂಡಿಸಿ 1,00,000 ಮೀರಬಾರದು ಅಂತ ಸೈನಿಕರನ್ನ ತಿಳ್ಕೊಂಡ, ಸೈನಿಕರನ್ನ ಮನಿ ಕೆಲ್ಸಕ್ಕಂತ ತಿಳ್ಕೊಂಡು ಕೆಲಸಗಾರರು ಅಂತ ಮಾಡಿದ್ರಲ್ಲ, ಹಂಗ ಆಗ್ಬಾರ್ದ. ಅದಕ್ಕೆ ಏನ್ ಹೇಳಿದ್ರ ಅಂದ್ರ ಆ ರಾಜರ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರು, ರಾಜರ ಕೆಲಸ ಮಾಡ್ತಕ್ಕಂಥವ್ರು, ಇನ್ನಿತರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಸೈನಿಕರು ಇವರೆಲ್ಲರೂ ಕೂಡಿಸಿ 1,00,000 ಮೀರಬಾರ್ದು ಅನ್ನುವಂತ ನಿರ್ಬಂಧವನ್ನ, ಷರತ್ತನ್ನ, ಸೈನಿಕ ಷರತ್ತನ್ನ ಹಾಕ್ತಾರ. ಇದ್ರ ಜೊತೆ ಏನಪ್ಪಾ ಅಂದ್ರ ಸಾರ್ವತ್ರಿಕ ಸೈನಿಕ ಸೇವೆಯನ್ನ ತೆಗೆದು ಹಾಕ್ತಾರೆ. ಸಾರ್ವತ್ರಿಕ ಸೈನಿಕ ಸೇವೆಯನ್ನ ತೆಗೆದು ಹಾಕೋದು. ಪ್ರತಿಯೊಂದಕ್ಕೂ ಯಾಕೆ ಬಂದು ಸೈನ್ಯ ನಿಲ್ಬೇಕು ಅಂತ, ಪ್ರತಿಯೊಂದಕ್ಕೂ ಯಾಕೆ ನಿಲ್ಬೇಕು ಅಂತ. ನಾವು ಜಾತ್ರೆ ಮಾಡ್ತೀವಿ, ದೇವ್ರದು ಪೊಲೀಸರು ಯಾಕ್ಬೇಕಂತ. ಮೊಹರಂ ಬಂತು, ಪೊಲೀಸರು ಯಾಕ್ಬೇಕು ಅಂತ. ಗಣಪತಿ ಕುಂದ್ರಸ್ತೀವಿ ಅಂದ್ರೆ ಜಗಳ ಆಡಾಕ ದೇವ್ರ ಕುಂದ್ಸೋದು, ಜಾತ್ರೆ ಮಾಡೋದು ಏನ್ ದೇವರಿಗಾಗಿ ಅಥವಾ ಒಂದು ಶಾಂತಿಗಾಗಿನೋ ಅಥವಾ ಒಂದು ಸಮ್ಮಿಲನಕ್ಕಾಗಿ ಮಾಡೋದು. ಅದಕ್ಕೆ ಸಾರ್ವತ್ರಿಕವಾಗಿ ಏನಪ್ಪಾ ಅಂದ್ರೆ ಸೈನ್ಯವನ್ನ ಬಳಕೆ ಮಾಡೋದನ್ನ ತೆಗೆದು ಹಾಕ್ಬೇಕು ಅಂತ. ಎಲ್ಲದಕ್ಕೂ ಮಾಡಬಾರ್ದು, ಅದ್ರದೊಂದು ರಿಸ್ಟ್ರಿಕ್ಷನ್ ಅಂತ ಇರ್ತದೆ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಜರ್ಮನಿ ಉತ್ಪಾದಿಸ್ತಕ್ಕಂಥ ಯುದ್ಧ ಸಾಮಗ್ರಿಗಳು ಮತ್ತು ಸಲಕರಣೆಗಳು ಏನದಾವಲ್ಲ ಅವುಗಳ ಪ್ರಮಾಣವನ್ನ ಮಿತಗೊಳಿಸಬೇಕು. ಜರ್ಮನಿ ಯಥೇಚ್ಛವಾಗಿ ಯುದ್ಧ ಸಾಮಗ್ರಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಿತ್ತೆ, ಸಲಕರಣೆಗಳನ್ನ ಉತ್ಪಾದನೆ ಮಾಡ್ತಿದ್ದು, ಅದನ್ನ ಕಡಿಮೆಗೊಳಿಸಬೇಕು, ಮಿತಗೊಳಿಸಬೇಕು ಅಂತ ನಿರ್ಬಂಧವನ್ನ ಹಾಕ್ತದೆ. ಜರ್ಮನಿ ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕ ಸೈನಿಕ ಇಲ್ಲವೇ ನೌಕಾಶಕ್ತಿ, ಸೈನಿಕ ಅಥವಾ ವಿಮಾನಗಳೇನದಾವಲ್ಲ ಅದರ ಮೂಲಕ ದಾಳಿ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ಬೇಕು. ಇನ್ಮೇಲೆ ಜರ್ಮನಿ ಸೈನಿಕ ದಾಳಿನೂ ಮಾಡಬಾರ್ದು, ವಿಮಾನ ದಾಳಿನೂ ಮಾಡಬಾರ್ದು ಅಂತ ನಿರ್ಬಂಧ ಹಾಕ್ತೈತಿ. ಇದ್ರ ಜೊತೆ ಏನಪ್ಪಾ ಅಂದ್ರ ಪ್ರಾಣಹಾನಿ ಮಾಡ್ತಕ್ಕಂಥ ಏನ ಯುದ್ಧದ ಸಲಕರಣೆಗಳದಾವ ಅವುಗಳನ್ನ ನಿರೋಧ ಮಾಡ್ಬೇಕು, ನಿಷೇಧ ಮಾಡ್ಬೇಕು ಅಂತ. ವಿಷಕಾರಿ ಅನಿಲವನ್ನ ಹಾಕ್ತಕ್ಕಂಥ ಸಲಕರಣೆಗಳದ ಅವುಗಳನ್ನು ಏನಪ್ಪಾ ಅಂದ್ರೆ ತೆಗೆದು ಹಾಕ್ಬೇಕು. ಕವಾಯತುಗಳು ಮತ್ತು ರಕ್ಷಾ ಕವಚಗಳೇನದಾವಲ್ಲ, ಕವಾಯತುಗಳು ಮತ್ತು ರಕ್ಷಾ ಕವಚಗಳು ಮತ್ತು ಯುದ್ಧದ ಬಂಡಿಗಳು ಅಂತ ಕರ್ತಿದ್ರು. ಅವಾಗ ಬಾಂಬ್ ಹಾಕಕ್ ಬಂಡಿ ಅಂದ್ರೆ 2 ಗಾಲಿ ಇದ್ದಿದ್ದು ತಗೊಂಡ್ ಹೋಗ್ತಿದ್ರೆ, ಅವುಗಳನ್ನ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕು. ಯುದ್ಧದ ಟ್ಯಾಂಕರ್ಗಳೇನದವಲ್ಲ ಅವುಗಳನ್ನು ಉತ್ಪಾದನೆ ಮಾಡ್ಲಾರ್ದಂಗ, ಬಳಸಲಾರ್ದಂಗ ನಿರ್ಬಂಧ ಹಾಕ್ಬೇಕು. ಅಂದ್ರ ಪ್ರಾಣಹಾನಿ ನಿರೋಧಕ, ವಿಷಕಾರಿ ಮತ್ತು ಇತರೆ ಕವಾಯತುಗಳೇನದ ಅವು ಮತ್ತು ರಕ್ಷಾ ಕವಚಗಳು ಮತ್ತು ಬಂಡಿಗಳೇನದವಲ್ಲ ಅವುಗಳನ್ನ ಸಂಪೂರ್ಣವಾಗಿ ಉತ್ಪಾದನೆ ಮಾಡೋದು, ತಯಾರಿಸೋದು, ನಿಷೇಧ ಹಾಕುವಂತ ಅಂಶವನ್ನ ಹೇಳ್ತಾರೆ. ಜರ್ಮನಿಗೊಂದು ನಿರ್ಬಂಧವನ್ನ ಹಾಕ್ತಾರ. ಜರ್ಮನಿಯ ನೌಕಾಬಲ 6 ಯುದ್ಧ ನೌಕೆಗಳು, ಅಂದ್ರೆ ಯುದ್ಧ ನೌಕೆ ಎಷ್ಟು ಇರ್ಬೇಕಂದ್ರೆ 6, ಅದಕ್ಕಿಂತ ಹೆಚ್ಚಿಗಿರಬಾರ್ದು. 6 ಸಣ್ಣ ಕಾವಲು ಹಡಗುಗಳು ಮಾತ್ರ ಜರ್ಮನಿಗಿರ್ಬೇಕು. 13 ಕಾರ್ಪೇಡುಗಳು 13 ಇರ್ಬೇಕು. 13 ಕಾರ್ಪೇಡು ನಾವೆಗಳಿರ್ಬೇಕು. 12 ಕಾರ್ಪೇಡು ಹಡಗುಗಳಿರ್ಬೇಕು. ಇಷ್ಟನ್ನ ನಿರ್ಬಂಧ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಜರ್ಮನಿ ಇರಬಾರ್ದು ಅಂತ. ಅಂದ್ರೆ ನೌಕಾಬಲದ ನೌಕೆಗಳು ಎಷ್ಟು ಇರ್ಬೇಕು ಅಂದ್ರೆ 6 ಇರ್ಬೇಕು. ಸಣ್ಣದಾಗಿರ್ತಕ್ಕಂಥ ಕಾವಲು ಹಡಗುಗಳು 6 ಇರ್ಬೇಕು. 12 ಕಾರ್ಪೇಡು ತೋಪುಗಳ ನಾವೆಗಳಿರ್ಬೇಕು. 12 ಕಾರ್ಪೇಡು ತೋಪುಗಳ ಹಡಗುಗಳಿರ್ಬೇಕು. ಹಡಗು ಮತ್ತು ನಾವೆಗಳಲ್ಲಿ ವ್ಯತ್ಯಾಸಗಳದಾವ. ಇಷ್ಟು ಸೈನ್ಯ ಇರ್ಬೇಕು ಅಂತ ಒಂದು ನಿಗದಿಯನ್ನ ಮಾಡ್ತದ ವರ್ಸೆಲ್ಸ್ ಒಪ್ಪಂದ. ಇದಾದ್ಮೇಲೆ ಜರ್ಮನಿ ವಾಣಿಜ್ಯ ಉದ್ದೇಶಕ್ಕೂ ಸಹ ಏನಪ್ಪಾ ಅಂತಂದ್ರೆ ನಿರ್ಬಂಧವನ್ನ ಹಾಕ್ತದೆ. ಜಲಾಂತರಗಾಮಿ ಹಡಗುಗಳ ಏನದವಲ್ಲ ವಾಣಿಜ್ಯದ ಉದ್ದೇಶಕ್ಕಾಗಿ, ಯಾಕಂದ್ರೆ ಜರ್ಮನಿ ವ್ಯಾಪಾರದೊಳಗೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಬೇಕು ಅಂತ ಹೇಳಿನೇ ನೌಕೆಗಳನ್ನ ನಿರ್ಮಾಣ ಮಾಡಿತ್ತು ಮತ್ತು ಇಂಗ್ಲೆಂಡ್ಗೆ ವ್ಯಾಪಾರದ ಪೈಪೋಟಿಯನ್ನ ಒಡ್ಡಿತ್ತ. ಕಚ್ಚಾ ವಸ್ತುಗಳನ್ನ ತಗೊಂಡು ಪಕ್ಕಾ ವಸ್ತುಗಳನ್ನಾಗಿ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಕೆಲಸವನ್ನ ಪ್ರಾರಂಭ ಮಾಡಿತ್ತ. ಅದಕ್ಕೇನು ನಿರ್ಬಂಧವನ್ನ ಹಾಕ್ತಾರಂತಂದ್ರೆ ಜರ್ಮನಿ ವಾಣಿಜ್ಯ ಉದ್ದೇಶಕ್ಕಾಗಿ ಜಲಾಂತರಗಾಮಿಗಳನ್ನ ಅಥವಾ ಹಡಗುಗಳನ್ನ ಬಳಕೆ ಮಾಡಬಾರ್ದು ಅನ್ನುವಂತ ನಿರ್ಬಂಧವನ್ನ ಹಾಕ್ತಾರೆ. ಈ ಎಲ್ಲಾ ಷರತ್ತುಗಳನ್ನ ಜಾರಿ ಆಗ್ಬೇಕು. ಜಾರಿ ಆಗೋ ತನಕ ಏನಪ್ಪಾ ಅಂದ್ರ ರೈನ್ ನದಿ ದಡದೊಳಗ 15 ವರ್ಷಗಳ ಕಾಲ ಮಿತ್ರ ರಾಷ್ಟ್ರಗಳ ಸೈನ್ಯ ಇಡಬೇಕು. ಇದೆಲ್ಲಾನು ಜಾರಿ ಆಗ್ಬೇಕು. ಜಾರಿ ಆಗೋ ತನಕ ರೈನ್ ನದಿ ಏನೈತಲ್ಲ ಅದ್ರ ನದಿ ದಡಕ್ಕೆ ಏನಪ್ಪಾ ಅಂದ್ರ ಎಲ್ಲಾ ಮಿತ್ರ ರಾಷ್ಟ್ರಗಳ ಒಂದು ಸೈನ್ಯ ಇಡಬೇಕು ಅಂತ ಮಿತ್ರ ರಾಷ್ಟ್ರಗಳು ನೋಡ್ಕೋಬೇಕು. ಸುಮ್ನೆ ಹೇಳಕ್ ಬರೋದಿಲ್ಲ. ಜರ್ಮನಿಗೆ ಇಷ್ಟೆಲ್ಲ ನಿರ್ಬಂಧ ಹಾಕಿದ್ಮೇಲೆ ಅದು ಹಡಗುಗಳು ತಗೊಂಡ್ ಬಂದು ಯುದ್ಧ ನೌಕೆಗಳು ತಗೊಂಡ್ ಬಂದು ದಾಳಿ ಮಾಡ್ತು ಅಂದ್ರೆ ಅದನ್ನ ನೋಡ್ಕೊಳ್ಳೋ ಸಲುವಾಗಿ ಏನಪ್ಪಾ ಅಂದ್ರೆ ರಾಷ್ಟ್ರ ಸಂಘದ ಹತೋಟಿಗೆ ಮಿತ್ರ ರಾಷ್ಟ್ರಗಳೆಲ್ಲ ಕುಡ್ಕೊಂಡು ರಾಷ್ಟ್ರ ಸಂಘ ಹತೋಟಿ ಒಳಗೆ 15 ವರ್ಷ ಏನಪ್ಪಾ ಅಂದ್ರೆ ಜರ್ಮನಿಯನ್ನ ವಹಿಸ್ಕೊಡ್ತಾರ. ಇದು ಏನಪ್ಪಾ ಅಂತಂದ್ರೆ ಸೈನಿಕ ಕರಾರುಗಳು ಅಂತ ಕರಿತೀವಿ.
ಇನ್ನ ಇದ್ರ ಜೊತೆ ವರ್ಸಲ್ಸ್ ಒಪ್ಪಂದದ ಇನ್ನೊಂದು ಮುಖ್ಯವಾದ ಕರಾರ್ ಏನು ಅಂತಂದ್ರ ಯುದ್ಧದ ಪರಿಹಾರ ದ್ರವ್ಯ. ಯುದ್ಧದ ಪರಿಹಾರ ದ್ರವ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯುದ್ಧ ಮಾಡಿದವ್ರು ಯಾರು? ಯುದ್ಧಕ್ಕೆ ಕಾರಣ ಯಾರು? ಇಷ್ಟೆಲ್ಲ ಸಾವು ನೋವು ಹಾನಿ ವಿಪತ್ತು ಇದೆಲ್ಲದಕ್ಕೂ ಕಾರಣ ಯಾರು ಅನ್ನೋದನ್ನ ಮನಗಂಡು ಯುದ್ಧದ ಪರಿಹಾರ ದ್ರವ್ಯ ಕುರಿತು ಒಂದು ವರದಿಯನ್ನ ಒಂದು ಕರಾರನ್ನ ಮಾಡ್ಲಾಗ್ತೈತಿ. ಯುದ್ಧದ ನಷ್ಟಕ್ಕೆ ಜರ್ಮನಿನೇ ನೇರವಾಗಿರ್ತಕ್ಕಂಥ ಹೊಣೆ ಅಂತೇಳಿ ನಿರ್ಧಾರ ಮಾಡ್ತೈತಿ. ಎಲ್ಲದಕ್ಕೂ ಜರ್ಮನಿನೇ ಕಾರಣ ಅಂತೇಳಿ ಪರಿಹಾರ ದ್ರವ್ಯ ಏನ್ ಕೊಡ್ಬೇಕು, ಮತ್ತೆ ಎಲ್ಲಾ ಆಗಕ್ ನೀವ ಕಾರಣ ಅಂತಂದಾಗ ಜರ್ಮನಿನೇ ಕಾರಣ ಅಂತಂದಾಗ ಮತ್ತೆ ಎಲ್ಲಾ ನಷ್ಟನು ಜರ್ಮನಿನೇ ಬರ್ಸ್ಬೇಕಲ್ಲ. ನನ್ಗೇನ್ ಗೊತ್ತು, ನೀ ಗಾಡಿ ತಗೊಂಡ್ ಹೋಗಿ ನೀನ ಕೆಡವಿದಿ, ನೀನ ರಿಪೇರಿ ಮಾಡ್ಕೊಡು, ಹೌದಲ್ಲ, ನೀನ ರಿಪೇರಿ ಮಾಡ್ಕೊಡು. ಅಂದ್ರೆ ಯಾರಿಂದ ಹಾನಿ ಆಗ್ಯದೋ ಅವರೇ ಯುದ್ಧ ಪರಿಹಾರ ದ್ರವ್ಯವನ್ನ ಭರಿಸ್ಬೇಕು ಅಂತೇಳಿ ಆ ಯುದ್ಧ ಪರಿಹಾರ ದ್ರವ್ಯದ ಕರಾರನ್ನ ಮಾಡ್ತಾರ. ಜರ್ಮನಿಗೆ ನೇರ ಹೊಣೆ ಅಂತ ಮಾಡ್ತಾರ. 1921 ಮೇ 1ಕ್ಕ 1921 ಮೇ 1ಕ್ಕ ಯುದ್ಧದ ಪರಿಹಾರ ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂತ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. 1921 ಮೇ 1 1921 ಮೇ 1 ಯುದ್ಧದ ಪರಿಹಾರ ಯಾವ ರೂಪವಾಗಿ ಎಷ್ಟು ಕೊಡಬೇಕು ಅನ್ನೋದ್ರ ಸಲುವಾಗಿ ಒಂದು ಆಯೋಗ, ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ರಚನೆ ಮಾಡಿದ ಮ್ಯಾಗ ಆ ಸಮಿತಿಯ ಪ್ರಕಾರ ಯುದ್ಧದ ಪರಿಹಾರ ದ್ರವ್ಯ ಎಷ್ಟು ಕೊಡಬೇಕು ಅಂತೇಳಿ ಒಂದು ನಿಗದಿ ಆಗ್ತೈತಿ. 54 ಬಿಲಿಯನ್ ಡಾಲರ್, 54 ಬಿಲಿಯನ್ ಡಾಲರ್ ಮೊತ್ತ ಜರ್ಮನಿ ಏನಪ್ಪಾ ಅಂದ್ರ ಮಿತ್ರ ರಾಷ್ಟ್ರಗಳಿಗೆ ಕೊಡಬೇಕು ಅಂತೇಳಿ ಆಯೋಗ ತಿಳಿಸ್ತೈತಿ. ಯಾರಿಗೆ ಕೊಡ್ಬೇಕು? ಮಿತ್ರ ರಾಷ್ಟ್ರಗಳು. ಗೆದ್ದಿರ್ತಕ್ಕಂಥ ರಾಷ್ಟ್ರಗಳಿಗೆ ಸೋತಿರ್ತಕ್ಕಂಥ ರಾಷ್ಟ್ರ ಜರ್ಮನಿ ಯುದ್ಧದ ಹೊಣೆಯನ್ನ ಹೊತ್ತು ಎಲ್ಲದಕ್ಕೂ ಅದೇ ಕಾರಣ ಅಂತ ತಿಳ್ಕೊಂಡು ಆಯೋಗ ಒಂದು ನಿಗದಿ ಮಾಡ್ತೈತೆ. 54 ಬಿಲಿಯನ್ ಡಾಲರ್ ಮಿತ್ರ ರಾಷ್ಟ್ರಗಳಿಗೆ ಜರ್ಮನಿ ಕೊಡ್ಬೇಕು ಅಂತ. ಮಿತ್ರ ರಾಷ್ಟ್ರಗಳಿಗೆ ಕೊಟ್ರು, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಒಂದೊಂದು ರಾಷ್ಟ್ರಗಳಿಗೆ ಕೊಡ್ಬೇಕಲ್ಲ. ಅದಕ್ಕೆ ಆಯೋಗ ಹೇಳ್ತೈತಿ ದೊಡ್ಡ ವಾಣಿಜ್ಯ ಮತ್ತು ಯುದ್ಧದ ಹಡಗುಗಳ ಏನದವ ಅವುಗಳನ್ನ ಫ್ರಾನ್ಸ್ ಮತ್ತು ಬ್ರಿಟನ್ಗೆ ಕೊಡ್ಬೇಕು. ಜರ್ಮನಿಯ ದೊಡ್ಡದಾಗಿರ್ತಕ್ಕಂಥ ವಾಣಿಜ್ಯ ಮತ್ತು ಯುದ್ಧದ ಹಡಗುಗಳದ ವ್ಯಾಪಾರದ ಸಲುವಾಗಿ ಹಡಗುಗಳು ಮತ್ತು ಯುದ್ಧದ ಸಲುವಾಗಿ ಹಡಗುಗಳ ಜರ್ಮನಿ ಏನು ಸ್ಥಾಪನೆ ಮಾಡಿರ್ತಲ್ಲ ಅವುಗಳನ್ನೇನದವ ಫ್ರಾನ್ಸಿಗೆ ಕೊಡ್ಬೇಕು ಮತ್ತು ಬ್ರಿಟನ್ಗೆ ಕೊಡ್ಬೇಕು ಅಂತ. ನಿಮ್ದು ಮನಿ ಕೊಡ್ರಿ, ನಿಮ್ದು ಹೊಲ ಕೊಡ್ರಿ, ನಿಮ್ದು ಬಟ್ಟೆ ಕೊಡ್ರಿ, ನಿಮ್ಗೆ ಏನದ ಎಲ್ಲಾನು ಕಸ್ಕೊಂಡ್ ಬಿಡ್ಬೇಕಂತ ಹೇಳಿ ಜರ್ಮನಿ ಡಿಸೈಡ್ ಮಾಡ್ಕೊಂಡ್ ಬಿಟ್ಟಿತ್ತು. ಇದು ಮಿತ್ರ ರಾಷ್ಟ್ರಗಳೆಲ್ಲ ಕೊಡ್ಕೊಂಡು ಆಯೋಗ ಡಿಸೈಡ್ ಮಾಡ್ಬಿಟ್ಟಿತ್ತು ಜರ್ಮನಿ ಮತ್ತೊಂದು ಸಾರಿ ಬಲಿಷ್ಠ ಆಗ್ಬಾರ್ದು ಅಂತ. ಅದಕ್ಕೆ ಏನ್ ಹೇಳ್ತಂತಂದ್ರೆ ಜರ್ಮನಿಯ ಅಧೀನದಲ್ಲಿರ್ತಕ್ಕಂಥ ಜರ್ಮನಿಯಲ್ಲಿ ಇರ್ತಕ್ಕಂಥ ಬಹಳ ಬಲಿಷ್ಠವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ವಾಣಿಜ್ಯ ಮತ್ತು ಯುದ್ಧದ ಹಡಗುಗಳೇನದವ ಅವು ಫ್ರಾನ್ಸ್ ಮತ್ತು ಬ್ರಿಟನ್ಗೆ ಕೊಡ್ಬೇಕು ಅಂತ ಕರಾರನ್ನ ಮಾಡ್ತಾರೆ. ಜರ್ಮನಿ ಯುದ್ಧದ ವೆಚ್ಚದೊಳಗೆ ಏನಪ್ಪಾ ಅಂತಂದ್ರೆ ತನ್ನ ವೆಚ್ಚದೊಳಗ ಅಂದ್ರೆ ತನ್ನ ರೊಕ್ಕದಿಂದ ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಹೊಸ ಹಡಗುಗಳನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಯುದ್ಧ ಆಗಿರ್ತೈತಿ, ಯುದ್ಧದೊಳಗ ಹಡಗುಗಳ ನಾಶ ಆಗಿರ್ತಾವಲ್ಲ, ಇವರು ಆಗಿರ್ತಾವ, ಜರ್ಮನಿದು ಆಗಿರ್ತಾವ. ಮತ್ತು ಜರ್ಮನಿ ಜೊತೆ ಮಿತ್ರ ಪಡೆದು ಯುದ್ಧದಲ್ಲಿ ಭಾಗವಹಿಸತಕ್ಕಂಥ ಗೆಲುವು ಪಡೆದಿರ್ತಕ್ಕಂಥವ್ರು ಹಡಗು ನಾಶ ಆಗಿರ್ತಾವ. ಅದಕ್ಕೆ ಹೇಳ್ತದ ಆಯೋಗ ಏನ್ ಹೇಳ್ತದ ಅಂತಂದ್ರೆ ವರದಿ ನಿನ್ನ ವೆಚ್ಚದಲ್ಲಿ ಅಂದ್ರೆ ಜರ್ಮನಿಯ ವೆಚ್ಚದೊಳಗ ಅದರದೇ ತನ್ನ ಹಣದೊಳಗೆ ಏನಪ್ಪಾ ಅಂತಂದ್ರೆ ಮಿತ್ರ ರಾಷ್ಟ್ರಗಳಿಗೆ ಹೊಸ ಹಡಗುಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳ್ತದ. ಇದ್ರ ಜೊತೆ ಇನ್ನೊಂದು ಕರಾರು ಮಾಡ್ತೈತಿ. 10 ವರ್ಷದೊಳಗೆ ಜರ್ಮನಿ ತನ್ನಲ್ಲಿ ಇರ್ತಕ್ಕಂಥ ಕಲ್ಲಿದ್ದಲು ಏನೈತಿ ಅದು ಫ್ರಾನ್ಸಿಗೆ, ಇಟ್ಲಿಗೆ ಮತ್ತು ಬೆಲ್ಜಿಯಂ ಕೊಡ್ಬೇಕು. 10 ವರ್ಷ ಜರ್ಮನಿ ಉತ್ಪಾದನೆ ಮಾಡ್ತಕ್ಕಂಥ ಕಲ್ಲಿದ್ದಲು ಏನೈತಿ ಆ ಕಲ್ಲಿದ್ದಲನ್ನ ಫ್ರಾನ್ಸು, ಇಟಲಿ ಮತ್ತು ಬೆಲ್ಜಿಯಂಗೆ 10 ವರ್ಷ ಬಿಟ್ಟು ಕೊಡ್ಬೇಕು ಅಂತೇಳಿ ಕರಾರ್ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಕರಾರ್ ಏನಂತಂದ್ರೆ 5 ವರ್ಷದ ತನಕ ಜರ್ಮನಿ ತಾನು ಮಾಡ್ತಕ್ಕಂಥ ರಫ್ತು ಮತ್ತು ಆಮದು ವ್ಯಾಪಾರ ಏನೈತಿ, ಜರ್ಮನಿ 5 ವರ್ಷದ ತನಕ ತಾನು ಮಾಡ್ತಕ್ಕಂಥ ರಫ್ತು ಮತ್ತು ಆಮದು ವ್ಯಾಪಾರ ಏನೈತಿ ಅದು ಮಿತ್ರ ರಾಷ್ಟ್ರಗಳ ಹತೋಟಿ ಕೊಡ್ಬೇಕು. ಆಮದು ವ್ಯಾಪಾರನು ರಫ್ತು ವ್ಯಾಪಾರನು ಎಲ್ಲಾನು ಮಿತ್ರ ರಾಷ್ಟ್ರಗಳ ಹತೋಟಿಗೆ ಕೊಡ್ಬೇಕು 5 ವರ್ಷ ಅಂತ. ಜರ್ಮನಿ ತನ್ನ ಎಲ್ಪಾ ಮತ್ತು ಓಡರ್ ಅನ್ನುವಂತ 2 ನದಿಗಳನ್ನ ಅಂತಾರಾಷ್ಟ್ರೀಕರಣಗೊಳಿಸಬೇಕು. ಜರ್ಮನಿಲಿರ್ತಕ್ಕಂಥ 2 ನದಿಗಳೇನದಾವ ಎಲ್ಪಾ ಮತ್ತು ಓಡರ್ ನದಿಗಳೇನದಾವ ಅವನ್ನ
ಅಂತಾರಾಷ್ಟ್ರೀಕರಣಗೊಳಿಸ್ಬೇಕು ಅಂತ. ಹಿಂಗ ಇನ್ನೂ ಸಣ್ಣ ಪುಟ್ಟು ಸಾಕಷ್ಟು ಕರಾರುಗಳಾಗ್ತಾವ. ಯುದ್ಧದ ಪರಿಹಾರ ದ್ರವ್ಯವನ್ನ ಯಾರು ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ಜರ್ಮನಿಯನ್ನೇ ಅದರ ಹೊಣೆಗಾರಿಕೆ ಮಾಡಿ ಜರ್ಮನಿ ಮೇಲೆ ಇಷ್ಟೆಲ್ಲ ಕರಾರುಗಳನ್ನ ಹಾಕ್ಲಾಗ್ತಾರ. ಅದಕ್ಕೆ ಜರ್ಮನಿ ಒಪ್ಕೊಳ್ತೈತೆ ಅನಿವಾರ್ಯ. ಇನ್ನ ಒಟ್ಟಿನೊಳಗ ಈ ಫ್ರಾನ್ಸಿನ ಮಹಾಕ್ರಾಂತಿ ಮೊದಲನೇ ಮಹಾಯುದ್ಧದ ನಂತರ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆಗ್ತೈತಿ. ಆ ಶಾಂತಿ ಸಮ್ಮೇಳನದ ವರ್ಸೆಲ್ಸ್ ಒಪ್ಪಂದ ಏನಾಗ್ತದೆ, ಶಾಂತಿ ಸಮ್ಮೇಳನದೊಳಗ ಆ ವರ್ಸೆಲ್ಸ್ ಒಪ್ಪಂದ ಒಟ್ಟೇನ್ ಮಾಡ್ತಂದ್ರ ದೋಚಿರ್ತಕ್ಕಂಥ ವಸ್ತುಗಳೆಲ್ಲ ಯಾರ ಪಾಲು, ಗೆದ್ದವ್ರ ಪಾಲು ಅಂತ. ಗೆದ್ದವ್ರ ಪಾಲು, ವಾಪಸ್ ಸೋತವ್ರು ಕೊಡಂಗಿಲ್ಲ. ಒಂದ್ಸರಿ ಏನ್ ತಗೊಂಡ್ ಬಂದ್ರಿ ಯಾರಿಗಂದ್ರ ಅದು ಗೆದ್ದವರಿಗೆ. ವಿಜಯನಗರ ಸಾಮ್ರಾಜ್ಯ ಸೋತಾದ್ಮೇಲೆ ಆ ಸಾಮ್ರಾಜ್ಯ ಕೊಳ್ಳೆ ಹೊಡೆದ್ರೆ ಯಾರಿಗ್ ಬೇಕು ಸಂಪತ್ತು, ಗೆದ್ದವರ ಪಾಲು, ಅದನ್ನೆಲ್ಲ ಗೆದ್ದವರ ಪಾಲು ಅಂತ. ಅದಕ್ಕೆ ವರ್ಸೆಲ್ಸ್ ಒಪ್ಪಂದದ ಕರಾರುಗಳೇ ಹೇಗಿದ್ದು ಅಂತಂದ್ರೆ ದೋಚಿದ ವಸ್ತುಗಳೆಲ್ಲ ಗೆದ್ದವರ ಪಾಲು ಅಂತೇಳಿ, ಸೋತವ್ರದ್ದು ಪಾಲಲ್ಲ ಗೆದ್ದವ್ರದ್ದು ಪಾಲು ಅನ್ನುವಂಥ ತತ್ವದ ಮೇಲೆ ಸೋತಿರ್ತಕ್ಕಂಥ ಜರ್ಮನಿಯ ಎಲ್ಲ ವಸ್ತುಗಳನ್ನ, ಹಡಗುಗಳಾಗ್ಲಿ, ಯುದ್ಧ ಸಾಮಗ್ರಿಗಳಾಗ್ಲಿ, ಸಂಪತ್ತುಗಳಾಗ್ಲಿ, ನದಿ ಆಗ್ಲಿ, ಕಲ್ಲಿದ್ದಲಾಗ್ಲಿ, ವ್ಯಾಪಾರ ಆಗ್ಲಿ, ಎಲ್ಲವೂ ಗೆದ್ದಂತ ರಾಷ್ಟ್ರಗಳ ಪಾಲು ಅನ್ನುವಂತ ಕರಾರುಗಳನ್ನ ಹಾಕ್ಲಾಗ್ತಾರ. ಈ ಕರಾರನೇ ಮುಂದೆ ಒಂದಿನ ಏನಾಗ್ತೈತಿ ಅಂದ್ರ ಮತ್ತೆ ಯುದ್ಧ ಆಗಕ್ ಕಾರಣ ಆಗ್ತೈತಿ. ಎಟ್ರ ಸಹಿಸ್ಕೊಳದ್ರಿ ಎಲ್ಲಿ ತನಕ, ಕುತ್ತಿಗೆಗೆ ಬರೋ ತನಕ. ನಾನು ಹಿಂಗ್ ಮ್ಯಾಲ ಹೋಗ್ತೇನೆ ಅಂತಂದೆ, ಕುತ್ತಿಗೆಗೆ ಬರೋ ತನಕ ಸಹಿಸ್ಕೊಂತಾರ ಅಂತ. ಎಲ್ಲ ಕರಾರುಗಳಿಗೆ ಜರ್ಮನಿ ಏನಪ್ಪಾ ಅಂದ್ರೆ ಒಪ್ಕೊಳ್ತೈತಿ. ತಲೆ ಬಾಗಿಸಿ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ಒಪ್ಪಿಕೊಂಡು ಯಾವುದೇ ತಕರಾರು ಇರ್ಲಾರ್ದ ಜರ್ಮನಿ ಸಹಿ ಆಗ್ತದ. ಮುಂದೆ ಏನಪ್ಪಾ ಅಂದ್ರೆ ಇದೇ ಒಪ್ಪಂದ ಮುಂದೆ ಏನಪ್ಪಾ ಅಂದ್ರ ಮತ್ತೆ ಯುದ್ಧ ಆಗಕ್ಕ ಕಾರಣ ಆಗ್ತತಿ. ಈ ಒಪ್ಪಂದ ಇಷ್ಟೆಲ್ಲ ಕರಾರುಗಳನ್ನ ಮಾಡ್ತು, ಇಷ್ಟೆಲ್ಲ ಯೋಜನೆಗಳನ್ನ ಹಾಕೊಳ್ತು. ಆದ್ರೆ ಇದೇನು ದೋಷದಿಂದ ಕೂಡಿರ್ಲಿಲ್ಲೇನೋ, ಇದು ಸಾಕಷ್ಟು ದೋಷಗಳಿಂದ ಕೂಡಿತ್ತು. ಮಿತ್ರ ರಾಷ್ಟ್ರಗಳೆಲ್ಲ ಕೂಡ್ಕೊಂಡು ಏನಪ್ಪಾ ಅಂದ್ರೆ ತಮ್ಮ ಷರತ್ತುಗಳನ್ನು ವಿಧಿಸಿದ್ರಲ್ಲ, ಅದು ಕೇವಲ ಸೋತಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ವಿಧಿಸಿರ್ತಕ್ಕಂಥ ಷರತ್ತಾಗಿತ್ತು. ಸೋತಿರ್ತಕ್ಕಂಥ ರಾಷ್ಟ್ರಗಳು ಒಳಗೆ ಈ ಷರತ್ತುಗಳನ್ನ ಮತ್ತು ಗೆದ್ದಿರ್ತಕ್ಕಂಥ ರಾಷ್ಟ್ರಗಳನ್ನ ವಿರೋಧ ಮಾಡಕ್ ಪ್ರಾರಂಭಿಸಿದ್ರು. ಒಳಗೆ ನಾನೇನ್ ಗಾಡಿ ಕೇಳಿರ್ಲಿಲ್ಲ, ಆಕಿನ ಗಾಡಿ ಕೊಟ್ಟಿದ್ಲು, ಆಕಿನ ಏನೋ ತಗೊಂಡ್ ಬಾ ಅಂತ ಹೇಳಿದ್ಲು, ಆಕಿನ ಕೆಲಸ ಮಾಡಕ್ ಹೋಗಿದ್ಲು. ನಾ ಗಾಡಿ ಮೇಲಿಂದ ನಾ ಯಾಕೆ ರಿಪೇರ್ ಮಾಡ್ಕೊಡ್ಬೇಕ, ಕೊಟ್ಟಿನಲ್ಲ ಇದನ್ನ ವಾಪಸ್ ತಕಂತೇನೆ ಒಳಗೊಳಗೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸೋತಿರ್ತಕ್ಕಂಥ ರಾಷ್ಟ್ರಗಳು ಈ ಕರಾರುಗಳ ಏನಪ್ಪಾ ಅಂತಂದ್ರ ಕರಾರುಗಳಲ್ಲಿ ಒಳಗೊಳಗೆ ಏನಪ್ಪಾ ಅಂತಂದ್ರೆ ಅದನ್ನ ದ್ವೇಷ ಮಾಡಕ್ ಪ್ರಾರಂಭ ಮಾಡಿದ್ರು. ಮಿತ್ರ ರಾಷ್ಟ್ರಗಳೆಲ್ಲ ಕುಡ್ಕೊಂಡು ಸೋತಾರಪ್ಪ ಅವರು, ಜರ್ಮನಿ ಅವ್ರು ಸೋತಾರ. ಸೋತಿದ್ದಕ್ಕೆ ಒಂದಿಷ್ಟು ಅವ್ರ ಮೇಲೆ ಏನಾರ ಕರುಣೆ ಇರ್ಲಿ, ಅವ್ರ ಮೇಲೆ ಏನಾದ್ರು ಒಂದು ದಯೆ ಇರ್ಲಿ ಅನ್ನುವ ಯಾವ ಆಲೋಚನೆನೂ ಮಾಡ್ಲಿಲ್ಲ. ಯಾವ ಕರುಣೆ ಮತ್ತು ದಯೆ ಇರ್ಲಾರ್ದ ಜರ್ಮನಿಯನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡಿದ್ರು. ಸೋತಿರ್ತಕ್ಕಂಥ ರಾಷ್ಟ್ರ ಜರ್ಮನಿಗೆ ಏನು ಪರಿಹಾರ ದ್ರವ್ಯ ನೀಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರಲ್ಲ, ಗೆದ್ದಿರ್ತಕ್ಕಂಥ ರಾಷ್ಟ್ರಗಳಿಗೆ ಅಥವಾ ಮಿತ್ರ ರಾಷ್ಟ್ರಕ್ಕೆ ಅಥವಾ ಆಯೋಗಕ್ಕೆ ಗೊತ್ತಿತ್ತು ಇದು ಜರ್ಮನಿಗೆ ಕೊಡಕ್ ಆಗೋದಿಲ್ಲ ಅಂತ. ಜರ್ಮನಿಗೆ ಆ ಯುದ್ಧ ಪರಿಹಾರದ ದ್ರವ್ಯ ಭರಿಸಕ್ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು. ಆದ್ರೂ ಅಷ್ಟು ಪ್ರಮಾಣದ ಏನಪ್ಪಾ ಅಂದ್ರೆ ಯುದ್ಧ ಪರಿಹಾರದ ದ್ರವ್ಯ ಅವ್ರಿಗೆ ತುಂಬಬೇಕು ಅಂತ ಹೇಳ್ತಾರೆ. ಸಾಧ್ಯ ಆಗ್ತದೆ, ಚಾರಣೆ ಕೋಳಿ ಭರಣೆ ಮಸಾಲೆ ಆಗ್ತದೆ. ದುಡಿಯೋದೇ ಇಷ್ಟು, ಖರ್ಚು ಮಾಡೋದು ಎಲ್ಲಿದೆ ಅಂತ. ಯಾಕಂದ್ರೆ ಸಾಲ ಆಗ್ತೈತಿ. ಜರ್ಮನಿ ಅಷ್ಟು ಹಾಕೊಳ್ಳೋದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಜರ್ಮನಿ ಮೇಲೆ ಅಷ್ಟು ಯುದ್ಧ ಪರಿಹಾರದ ದ್ರವ್ಯವನ್ನ ನೀಡಬೇಕು ಅಂತ ಸೂಚಿಸ್ತೈತಿ. ಅದನ್ನು ದೋಷ ಅಂತ ಕರಿತೀವಿ. ಜರ್ಮನಿ ಒಳಗ ಕಡ್ಡಾಯವಾಗಿ ಸೈನಿಕ ಶಿಕ್ಷಣವನ್ನ ರದ್ದು ಮಾಡಬೇಕು ಅಂತ ಹೇಳಿರ್ತದಲ್ಲ. ಸೈನಿಕ ಶಿಕ್ಷಣ ರದ್ದಾತು ಅಂದ್ರೆ ಆ ರಾಷ್ಟ್ರ ಸಂಪೂರ್ಣವಾಗಿ ವಿಫಲ ಆಗ್ತದ ಅಂತ. ಬಹುತೇಕ ಮನಾಗ ನಾವು ಪ್ರಾಚೀನ ಭಾರತದಿಂದ ಅಟ್ ಪ್ರೆಸೆಂಟ್ ಇವತ್ತಿನ ತನಕ ನೋಡ್ತೀವಿ, ಯಾವ ರಾಷ್ಟ್ರ ತನ್ನ ರಾಷ್ಟ್ರದ ಆದಾಯದಲ್ಲಿನ 50% ಭಾಗ ಸೈನ್ಯಕ್ಕಾಗಿ ಖರ್ಚು ಮಾಡ್ತೈತೋ ಅವಾಗ ಆ ರಾಷ್ಟ್ರ ಸುಭಿಕ್ಷವಾಗಿರ್ತೈತಿ ಅಂತ. ಅದಕ್ಕೆ ಇಲ್ಲಿ ಸೈನಿಕ ಶಿಕ್ಷಣನೇ ರದ್ದು ಮಾಡಿಬಿಡ್ತಾರ. ಅದನ್ನು ಒಂದು ದೋಷಪೂರಿತವಾಗಿರ್ತಕ್ಕಂಥದ್ದು ಅಂತ. ಜರ್ಮನಿಯ ಪ್ರದೇಶಗಳನ್ನ ಏನು ಕಿತ್ತುಕೊಂಡಿದ್ರಲ್ಲ, ಆ ಕಿತ್ತುಕೊಂಡಿರ್ತಕ್ಕಂಥ ಪ್ರದೇಶಗಳೆಲ್ಲ ಸಂಪತ್ತು ಭರಿತವಾಗಿರ್ತಕ್ಕಂಥ ಪ್ರದೇಶಗಳಾಗಿದ್ದು, ಸಂಪತ್ತು ಭರಿತವಾದ ಪ್ರದೇಶಗಳನ್ನ ಕಳ್ಕೊಂಡಿರ್ತಕ್ಕಂಥ ಜರ್ಮನಿ ಏನಪ್ಪಾ ಅಂದ್ರೆ ದಿಕ್ಕು ತೋಚದಂಗ ಆಗ್ಬಿಟ್ಟು. ಯುರೋಪಿನಲ್ಲಿ ಆಗಿರ್ತಕ್ಕಂಥ ಪ್ರಾದೇಶಿಕ ಕರಾರುಗಳೇನವ, ಈ ಎಲ್ಲ ಕರಾರುಗಳ ಮೇಲೆ ಮತ್ತೆ ಯುರೋಪಿನಲ್ಲಿರ್ತಕ್ಕಂಥ ಜರ್ಮನಿ ಪುನರ್ ನಿರ್ಮಾಣ ಆಗ್ಬೇಕು ಅನ್ನುವಂತ ಆಸೆ ಇಟ್ಟುಕೊಳ್ತದ.
ಈ ವರ್ಸಲ್ಸ್ ಒಪ್ಪಂದ ಏನಾಗ್ತೈತಲ್ಲ, ಈ ಒಪ್ಪಂದದ ಕರಾರುಗಳು ಏನಪ್ಪಾ ಅಂತಂದ್ರ ಒಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ತು, ಆದ್ರೆ ಮತ್ತೊಂದಿಷ್ಟು ಸಮಸ್ಯೆಗಳನ್ನ ಹುಟ್ಟಿಗೆ ಕಾರಣ ಆತು ಅಂತ. ಒಂದ್ ಸಮಸ್ಯೆ ಆದ್ರೆ ಒಂದ್ ಸಮಸ್ಯೆ ನನಗ್ ಗೊತ್ತಿಲ್ಲ ಹೆಂಗಾರೆ ಮಾಡಿ ಕೊಡು ಅಂತಂದ್ರೆ ಸಾಲ ಮಾಡಿ ಕೊಡ್ಬೇಕ, ಸಾಲ ತೀರ್ಸಕ ಮತ್ತೇನಾರ ಮಾಡ್ಬೇಕ. ಅದಕ್ಕ ಸಮಸ್ಯೆಗಳು ಅನ್ಕೊಂಡಿದ್ರು ಇವ್ರು ಮೊದಲನೇ ಮಹಾಯುದ್ಧ ಆಯ್ತು, ಮೊದಲನೇ ಮಹಾಯುದ್ಧಕ್ಕೆಲ್ಲಾನು ಜರ್ಮನಿನೇ ಕಾರಣ, ಎಲ್ಲ ಕಾರಣಗಳಿಗೆ ಜರ್ಮನಿ ಹೊಣೆ ಮಾಡ್ಬೇಕು, ಅದರಿಂದ ಸಂಪತ್ ಕಿತ್ಕೊಳ್ಬೇಕು, ಜರ್ಮನಿ ಮತ್ತೊಂದು ಸಾರಿ ಬಲಿಷ್ಠ ಆಗ್ಲಾರ್ದಂಗ್ ನೋಡ್ಕೊಳ್ಬೇಕು ಅಂತ ಅನ್ಕೊಂಡಿತ್ತು. ಅನ್ಕೊಂಡ್ ಅದ್ರ ಮೇಲೆ ನಿರ್ಬಂಧಗಳನ್ನ ಹಾಕಿತ್ತು. ಸಮಸ್ಯೆ ಇಲ್ಲಷ್ಟು ಬಗೆಹರಿದು ಅಂತ ಅನ್ಸಿತ್ತು, ಬಟ್ ಸಮಸ್ಯೆಗಳು ಬಗೆಹರಿಲಿಲ್ಲ. ಮತ್ತೆ ಹೊಸ ಹೊಸ ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರ ಜನ್ಮ ತಾಳಿದು. ಮಿತ್ರ ರಾಷ್ಟ್ರಗಳು ವಾಸ್ತವವಾಗಿ ಕೇವಲ ಒಪ್ಪಂದ ಅಷ್ಟೇ ಮಾಡ್ಕೊಂಡ್ರು, ಇದರಿಂದ ಏನಾಗ್ತೈತಿ ಅನ್ನುವಂತ ಪರಿಣಾಮನೇ ಅವು ಯೋಚನೆನೆ ಮಾಡ್ಲಿಲ್ಲ ಅಂತ. ಇದಾದ್ಮೇಲೆ ಏನಪ್ಪಾ ಅಂತಂದ್ರ ಮತ್ತೆ ಏನಪ್ಪಾ ಅಂತಂದ್ರ ಸಾಕಷ್ಟು ಒಪ್ಪಂದಗಳು ಆಗಕ್ ಪ್ರಾರಂಭ. ವರ್ಸಲ್ಸ್ ಒಪ್ಪಂದದ ನಂತರ ಪ್ಯಾರಿಸ್ನೊಳಗ ಶಾಂತಿ ಸಮ್ಮೇಳನ ಆಗ್ತತಿ. ಆ ಶಾಂತಿ ಸಮ್ಮೇಳನದಾಗ ವರ್ಸಲ್ಸ್ ಅನ್ನುವಂತ ಒಂದು ಒಪ್ಪಂದ ಆದ್ರೆ ಇನ್ನೂ ಸಾಕಷ್ಟು ಒಪ್ಪಂದಗಳಾಗ್ತಾವ. ಅದ್ರೊಳಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ರ ಸೆಂಟ್ ಜರ್ಮನ್ ಒಪ್ಪಂದ. ಇದು ಸೆಂಟ್ ಜರ್ಮನ್ ಒಪ್ಪಂದ ಅಂತೇಳಿ ಒಂದಾಗ್ತತಿ. 1919 ಸೆಪ್ಟೆಂಬರ್ 10ಕ್ಕ ಸೆಂಟ್ ಜರ್ಮನ್ ಒಪ್ಪಂದ. 1919 ಸೆಪ್ಟೆಂಬರ್ 10. 1919 ಸೆಪ್ಟೆಂಬರ್ 10ಕ್ಕ ಆಸ್ಟ್ರಿಯಾದೊಂದಿಗೆ ಮಿತ್ರ ರಾಷ್ಟ್ರಗಳೆಲ್ಲ ಕೂಡ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂತಾರ. ಸೆಂಟ್ ಜರ್ಮನ್ ಒಪ್ಪಂದ ಅಂತ ಕರೀತಾರೆ. ವರ್ಸಲ್ಸ್ ಒಪ್ಪಂದದ ಬಹುತೇಕ ಎಲ್ಲ ಕರಾರುಗಳು ಏನದಾವಲ್ಲ, ವರ್ಸಲ್ಸ್ ಒಪ್ಪಂದದ ಬಹುತೇಕ ಎಲ್ಲ ಕರಾರುಗಳು ಜರ್ಮನಿಯ ಮೇಲೆ ಹೇರಲಾಗಿತ್ತು. ವರ್ಸಲ್ಸ್ ಒಪ್ಪಂದದ ಬಹುತೇಕ ಎಲ್ಲ ಕರಾರುಗಳೇನದಾವಲ್ಲ ಅವು ಜರ್ಮನಿಯ ಮೇಲೆ ಹೇರಲಾಗಿತ್ತು. ಸೆಂಟ್ ಜರ್ಮನ್ ಒಪ್ಪಂದ ಏನೈತಲ್ಲ, ಆ ಸೆಂಟ್ ಜರ್ಮನ್ ಒಪ್ಪಂದ ಮಿತ್ರ ರಾಷ್ಟ್ರಗಳೆಲ್ಲ ಕೂಡ್ಕೊಂಡು ಆಸ್ಟ್ರಿಯಾದ ಮೇಲೆ ಹೇರಲಾಗಿತ್ತು. ಸೆಂಟ್ ಜರ್ಮನ್ ಒಪ್ಪಂದ ಏನಾಗ್ತದೆ, ಸೆಂಟ್ ಜರ್ಮನ್ ಒಪ್ಪಂದ ಆಸ್ಟ್ರಿಯಾದ ಮೇಲೆ ಹಾಕ್ತಾರೆ, ಜರ್ಮನಿ ಮೇಲೆ ಅಲ್ಲ, ಆಸ್ಟ್ರಿಯಾದ ಮೇಲೆ ಹಾಕ್ತಾರೆ. ಏನಂತಂದ್ರೆ ಹಲವಾರು ವರ್ಷಗಳಿಂದ ಇರ್ತಕ್ಕಂತ ಹ್ಯಾಪ್ಸ್ಬರ್ಗ್ ಅನ್ನುವಂತ ಆಸ್ಟ್ರಿಯಾದ ಮನೆತನ ಏನೈತಿ ಅದು ಸಂಪೂರ್ಣವಾಗಿ ನಾಶ ಆಗ್ಬಿಡ್ತೈತಿ. ಇನ್ ಮೇಲೆ ರಾಜ್ಯ ಮನೆತನ ಇಲ್ಲ, ಏನಂದ್ರೆ ಅಲ್ಲಿ ಸರ್ವಾಧಿಕಾರಿ ಇಲ್ಲ ಅಂತ. ಹ್ಯಾಪ್ಸ್ಬರ್ಗ್ ಮನೆತನ, ಆಸ್ಟ್ರಿಯಾದಲ್ಲಿ ಇರ್ತಕ್ಕಂಥ ಹ್ಯಾಪ್ಸ್ಬರ್ಗ್ ಮನೆತನ ಸಂಪೂರ್ಣವಾಗಿ ನಾಶ ಆಗ್ತದ. ಆಸ್ಟ್ರಿಯಾ ಹಂಗೇರಿಯಾ ಜುಕೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ. ಆಸ್ಟ್ರಿಯಾ ಹಂಗೇರಿಯಾ ಜುಕೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅನ್ನುವಂತ ಹೊಸ ಹೊಸ ರಾಜ್ಯಗಳು ಸ್ವತಂತ್ರ ಆಗ್ತವ. ಈ ರಾಜ್ಯಗಳು ಆಸ್ಟ್ರಿಯಾದ ಅಧೀನದಾಗಿರ್ತಾವ. ಆಸ್ಟ್ರಿಯಾದ ಅಧೀನದಲ್ಲಿರೋದ್ರಿಂದ ಏನಪ್ಪಾ ಅಂತಂದ್ರ ಈ ಒಪ್ಪಂದ ಏನ್ ಮಾಡ್ತೈತಿ, ಸೆಂಟ್ ಜರ್ಮನ್ ಅನ್ನುವಂತ ಒಪ್ಪಂದ ಆಸ್ಟ್ರಿಯಾ, ಹಂಗೇರಿಯಾ, ಜುಕೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅನ್ನುವಂತ ರಾಷ್ಟ್ರಗಳನ್ನ ಸ್ವತಂತ್ರ ರಾಜ್ಯ ಅಂತೇಳಿ ಘೋಷಣೆ ಮಾಡ್ಕೊಂಡು ಸ್ವತಂತ್ರ ರಾಜ್ಯಗಳಂತೇಳಿ ಹುಟ್ಟುಕೊಳ್ತವ. ಹಾಗೆ ಜರ್ಮನಿಯ ಸೈನ್ಯವನ್ನ ನಿಗದಿ ಮಾಡಿದ್ರು. ಜರ್ಮನಿ ಸೈನ್ಯ 30,000ಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದು, ಜರ್ಮನಿಯಲ್ಲಿರ್ತಕ್ಕಂಥ ಎಲ್ಲ ಆಡಳಿತಗಾರರನ್ನು ಕುಡ್ಕೊಂಡು 1,00,000ಕ್ಕೆ ಮೀರಬಾರ್ದು ಅಂತ ನಿರ್ಬಂಧ ವರ್ಸಲ್ಸ್ ಒಪ್ಪಂದ ಹಾಕಿತ್ನೋ ಅದೇ ರೀತಿಯಾಗಿ ಇಲ್ಲಿ ಸೆಂಟ್ ಜರ್ಮನ್ ಅನ್ನುವ ಒಂದು ಒಪ್ಪಂದ, ಸೆಂಟ್ ಜರ್ಮನ್ ಒಪ್ಪಂದ ಆಸ್ಟ್ರಿಯಾಕ್ಕೆ ಸೈನ್ಯ 30,000 ಆಗ್ಬೇಕು, 30,000ಕ್ಕಿಂತ ಹೆಚ್ಚಿರಬಾರ್ದು ಅಂತೇಳಿ 30,000 ನಿಗದಿ ಮಾಡ್ತೈತಿ. ಆಸ್ಟ್ರಿಯಾದಿಂದ ಹಂಗೇರಿಯನ್ನ ಬೇರ್ಪಡಿಸ್ತೈತಿ. ಹಂಗೇರಿಯಾ ಅನ್ನುವಂತ ರಾಷ್ಟ್ರವನ್ನ ಆಸ್ಟ್ರಿಯಾದಿಂದ ಬೇರ್ಪಡಿಸ್ತೈತಿ. ಅದು ಹಂಗೇರಿಯಾವನ್ನ ಅದು ಚಿಕ್ಕ ರಾಷ್ಟ್ರ ಅಂತ ಒಪ್ಪಿಕೊಳ್ತೈತಿ. ಚಿಕ್ಕ ರಾಷ್ಟ್ರ ಅಂತೇಳಿ ಅದನ್ನ ಒಪ್ಪಿಕೊಳ್ತೈತಿ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಆಸ್ಟ್ರಿಯಾವನ್ನ ಮತ್ತೊಂದು ಸಾರಿ ಬಲಿಷ್ಠ ಆಗ್ಲಾರ್ದಂಗ ಸೈನಿಕ, ಆರ್ಥಿಕ ಮತ್ತು ಪ್ರಾದೇಶಿಕ ಒಪ್ಪಂದಗಳ ಮೂಲಕ ಅದನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಸೆಂಟ್ ಜರ್ಮನ್ ಒಪ್ಪಂದ ಅಂತೇಳಿ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಆಗ್ತದ. ಇದಾದ್ಮೇಲೆ ಇನ್ನೊಂದು ಒಪ್ಪಂದ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಆಗ್ತೈತಿ, ಟ್ರೈನಾನ್ ಒಪ್ಪಂದ ಅಂತ. ಟ್ರೈನಾನ್ ಒಪ್ಪಂದ ಅಂತೇಳಿ ಇನ್ನೊಂದು ಟ್ರೈನಾನ್ ಒಪ್ಪಂದ ಅಂತ ಆಗ್ತದೆ. ಟ್ರೈನಾನ್ ಒಪ್ಪಂದ ಅಂತೇಳಿ 1920 ವರ್ಸಲ್ಸ್ ಒಪ್ಪಂದ ಜರ್ಮನಿ, ಸೆಂಟ್ ಜರ್ಮನ್ ಒಪ್ಪಂದ ಆಸ್ಟ್ರಿಯಾ. ಹಂಗಂದ್ರ ಈ ಟ್ರೈನಾನ್ ಒಪ್ಪಂದ ಯಾರಿಗಾಗಿ ಆಯ್ತು? 1920 ಏನಪ್ಪಾ ಅಂದ್ರ ಟ್ರೈನಾನ್ ಅನ್ನುವಂತ ಒಪ್ಪಂದ ಹಂಗೇರಿಯಾದ ಮೇಲೆ ಹಾಕ್ಲಾಯ್ತು. ಹಂಗೇರಿಯಾ ಯಾಕಂದ್ರೆ ಮೊದಲನೇ ಮಹಾಯುದ್ಧದ ಸಂದರ್ಭದೊಳಗ
ಜರ್ಮನಿಯ ಪರವಾಗಿದ್ದು, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿಯಾ ಇದ್ದು. ಅದಕ್ಕೇನಪ್ಪಾ ಅಂತಂದ್ರೆ ಇದು ಹಂಗೇರಿಯಾ ಪರವಾಗಿ ಹಂಗೇರಿಯಾದ ಸಲುವಾಗಿ ಆಗಿರ್ತಕ್ಕಂಥ ಒಪ್ಪಂದ ಅಂತೇಳಿ. ಹಂಗೇರಿಯಾವನ್ನ ಬಲಿಷ್ಠ ಏನಿತ್ತಲ್ಲ ಆ ಬಲಿಷ್ಠತೆಯನ್ನ ತೆಗೆದು ಹಾಕಿ ಅದೊಂದು ಚಿಕ್ಕ ಸ್ವತಂತ್ರ ರಾಷ್ಟ್ರ ಅಂತ ಹಂಗೇರಿಯಾವನ್ನ ಘೋಷಣೆ ಮಾಡ್ತೈತಿ ಒಪ್ಪಂದ. ದೊಡ್ಡ ರಾಷ್ಟ್ರ ಅಲ್ಲ, ಇದು ಚಿಕ್ಕದಾಗಿರ್ತಕ್ಕಂಥ ಸ್ವತಂತ್ರ ರಾಷ್ಟ್ರ, ರಾಜನಿಂದ ಆಳ್ವಿಕೆಗೊಳಪಟ್ಟಿರ್ತಕ್ಕಂಥದ್ದಲ್ಲ. ಮೈಗೈರ್ ಅನ್ನುವಂತ ಒಂದು ಜನಾಂಗ ಇರ್ತಕ್ಕಂಥ ಜನಾಂಗದಲ್ಲಿ ಇರ್ತಕ್ಕಂಥ ಜುಗೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅನ್ನುವಂತ ಎರಡೂ ಪ್ರದೇಶಗಳನ್ನ ಏನಪ್ಪಾ ಅಂದ್ರ ಈ ಹಂಗೇರಿಯಾಕ ಸೇರಿಸ್ತಾರ. ಜುಗೋಸ್ಲಾವಿಯಾ ಮತ್ತು ಯುಗೋಸ್ಲಾವಿಯಾ ಅನ್ನುವಂತ ಎರಡೂ ಪ್ರದೇಶಗಳನ್ನ ಹಂಗೇರಿಯಾಕ್ ಬಿಟ್ಕೊಡ್ಬೇಕು ಅಂತ ಒಪ್ಪಂದ ಹೇಳ್ತದ. ಸ್ಲೋವಿಕ್ ಅನ್ನುವಂತ ಪ್ರಾಂತ್ಯಗಳನ್ನ ಜುಗೋಸ್ಲಾವಿಯಾಕ, ಕ್ರೋಸಿಯಾ ಅನ್ನುವಂತ ಪ್ರಾಂತವನ್ನ ಯುಗೋಸ್ಲಾವಿಯಾಕ ನೀಡಬೇಕು ಅಂತ ಹೇಳ್ತದೆ. ಸ್ಲೋವಿಕ್ ಅನ್ನುವಂತ ಪ್ರಾಂತವನ್ನ ಜುಗೋಸ್ಲಾವಿಯಾಕ, ಕ್ರೋಸಿಯಾ ಅನ್ನುವಂತ ಪ್ರಾಂತವನ್ನ ಯುಗೋಸ್ಲಾವಿಯಾಕ ಹಂಗೇರಿಯಾ ನೀಡಬೇಕು ಅಂತೇಳಿ ಒಪ್ಪಂದ ಆಗ್ತದೆ. ಹಂಗೇರಿಯಾಕ್ಕೂ ಸೈನಿಕ ನಿರ್ಬಂಧವನ್ನ ಹಾಕ್ತಾರೆ. ಹಂಗೇರಿಯಾ 35,000ಕ್ಕೆ ಹೆಚ್ಚು ಸೈನ್ಯ ಇರಬಾರ್ದು ಅಂತೇಳಿ ನಿಗದಿ ಮಾಡ್ಲಾಗ್ತದೆ. ನೋಡ್ರಿ, ಜರ್ಮನಿ ಅಷ್ಟು ದೊಡ್ಡ ರಾಷ್ಟ್ರ, ಜರ್ಮನಿಗೆ 30,000ಕ್ಕಿಂತ ಹೆಚ್ಚಿರಬಾರ್ದಂತ. ಜರ್ಮನಿಗಿಂತ ಸಣ್ಣ ರಾಷ್ಟ್ರ ಆಸ್ಟ್ರಿಯಾಕ್ಕೆ 30,000ಕ್ಕಿಂತ ಸೈನ್ಯ ಹೆಚ್ಚಿರಬಾರ್ದು ಅಂತ. ಆಸ್ಟ್ರಿಯಾಕ್ಕಿಂತ ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರ ಹಂಗೇರಿಯಾಕ್ಕೆ 35,000ಕ್ಕಿಂತ ಸೈನ್ಯ ಹೆಚ್ಚಿಗಿರಬಾರ್ದಂತ. ಈ ನಿರ್ಬಂಧವನ್ನ ವರ್ಸೈಲ್ಸ್ ಒಪ್ಪಂದದಲ್ಲಿ, ಇದು ಪ್ಯಾರಿಸ್ ಶಾಂತಿ ಸಮ್ಮೇಳನದಾಗಿರ್ತಕ್ಕಂಥ ಒಪ್ಪಂದದೊಳಗ ನಿರ್ಧಾರವನ್ನ ಮಾಡ್ತಾರ, ಕರಾರುಗಳನ್ನ ಹಾಕ್ತಾರ ಅಂತ. ಉದ್ದೇಶ ಏನು ಅಂತಂದ್ರೆ ಮತ್ತೊಂದು ಸಾರಿ ನಾನು ಬಲಿಷ್ಠ ಅನ್ಕೊಳ್ತಕ್ಕಂಥ ರಾಷ್ಟ್ರಗಳು ಮತ್ತೊಂದು ಸಾರಿ ನಾನು ವಿಶ್ವನೇ ಗೆಲ್ಬೇಕು ಅನ್ನುವಂತ ಕಲ್ಪನೆ ಇಟ್ಟುಕೊಂಡಿರ್ತಕ್ಕಂಥ ರಾಷ್ಟ್ರಗಳೇನದವ, ಮತ್ತೊಂದು ಸಾರಿ ಸರ್ವಾಧಿಕಾರತ್ವವನ್ನ ತೋರಿಸ್ತಕ್ಕಂಥ ರಾಷ್ಟ್ರಗಳೇನದವ, ಆ ರಾಷ್ಟ್ರಗಳು ಮತ್ತೊಂದು ಸಾರಿ ಸೈನಿಕ, ಆರ್ಥಿಕ ಈ ದೃಷ್ಟಿ ಒಳಗೆ ಬಲಿಷ್ಠ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವುಗಳ ಮೇಲೆ ನಿರ್ಬಂಧ. ನಿಮ್ ಹಿಂದ್ ಜನ ಬಹಳ ಇದ್ರೆ ನೀವ್ ಏನ್ ಮಾಡ್ತೀರಿ? ಇಬ್ರು ಜಗಳಾಡಕತ್ರು ಅಂತಂದ್ರ ಎಷ್ಟೋ ತನಕ ಜಗಳಾಡ್ತೀರಿ ನೀವು? ಹೊಟ್ಟೆ ಇಲ್ಲ, ಜಗಳಾಡಂಗೆ ಇಲ್ಲ, ಇಬ್ರೇ ಇದ್ ಬಿಡ್ರು. ಎಲ್ಲಾರು ಬಿಟ್ಟು ಹೋಗ್ಬಿಡ್ರಿ. ಜಗಳಾಡಕತ್ರ ಅಂದ್ರೆ ಇಬ್ರೇ ಇದ್ಬಿಡ್ರಿ, ಉಳ್ಕಿದವ್ರ ಎಲ್ಲಾ ಬಿಟ್ಟು ಹೋಗ್ಬಿಡ್ರಿ. ಹೊಟ್ಟೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 1 ನಿಮಿಷ, 2 ನಿಮಿಷ, 3 ನಿಮಿಷ, ಬಾಳ ಆದ್ರೆ 5 ನಿಮಿಷ ಜಗಳಾಡ್ತಾರ, ಮತ್ ತಮಗ್ ತಾವ್ ಹೋಗ್ಬಿಡ್ತಾರ. ಸಾಧ್ಯ ಇಲ್ಲ. ಅದು ಯಾವಾಗ ಆಗ್ತದ ಅಂತಂದ್ರ ಯಾರೇ ಬಿಡ್ಸಾಕ್ ಬಂದಿರ್ತಾರಲ್ಲ, ಅವಾಗ ಹೆಚ್ಚಿಗೆ ಆಗ್ತದ. ಅದು ಜಗಳ ಬಿಡ್ಸಾಕ್ ಬಂದಾಗ ಹೆಚ್ಚಿಗೆ ಆಗ್ತೈತಿ. ಬಹಳ ಜನ ಬಿಡ್ಸಾಕ್ ಬಂದ್ರು ಅಂತಂದ್ರೆ ಜಗಳ ಆಡಿದವ್ರು ಪಾರಾಗ ಹೋಗಿರ್ತಾರ. ಬಿಡ್ಸಾಕ್ ಆ ಕಡೆ ಈ ಕಡೆ ಬಿಡ್ಸಾಕ್ ಬಂದಿರ್ತಾರಲ್ಲ, ಅವ್ರ ಮಧ್ಯೆ ಜಗಳ ಆಗ್ತೈತಿ. ಮೊದಲೇ ಮಹಾಯುದ್ಧ ಆಗಿದ್ದ ಆಗಿದ್ದ ಸಣ್ಣ ಕಾರಣಕ್ಕಾಗಿ ಯಾರ್ಯಾರ್ದೋ ಮಧ್ಯೆ ನಡೆದಿದ್ದ ಯುದ್ಧ ಇಡೀ ಜಗತ್ತೆಲ್ಲ ಪಾಲ್ಗೊಂತು. ಅವು ಎಲ್ಲೆಲ್ಲೋ ಹೋಗ್ಬಿಟ್ಟು ಗೊತ್ತೇ ಆಗ್ಲಿಲ್ಲ. ಆಗಿದ್ದ ಯುದ್ಧ ಯಾರ್ಯಾರ ಮಧ್ಯನೋ ಕೊನೆಗೆ ಯಾರ ತನಕ ಬಂದು ನಿಂತು ಅನ್ನೋದು ಇದಾಗೋದಿಲ್ಲ. ಅದಕ್ಕೇನಪ್ಪಾ ಅಂತಂದ್ರೆ ಈ 3 ಒಪ್ಪಂದಗಳೇನದವ, ಈ 3 ಒಪ್ಪಂದಗಳು ವರ್ಸೈಲ್ಸ್ ಒಪ್ಪಂದ, ಸೆಂಟ್ ಜರ್ಮನ್ ಒಪ್ಪಂದ ಮತ್ತು ಟ್ರೈನನ್ ಒಪ್ಪಂದ, ಯಾವ ರಾಷ್ಟ್ರಗಳು ಎಂಟಿಟಿ ಅಂತ ಏನ್ ಕರಿತಿದ್ವಿ, ಅಲಯನ್ಸ್ ನ ವಿರುದ್ಧವಾಗಿ ಎಂಟಿಟಿ ಅಂತ ಏನ್ ಕರಿತೀವಿ, ಶತ್ರು ರಾಷ್ಟ್ರಗಳ ಅಂತ ಕರಿತೀವಿ, ಆ ರಾಷ್ಟ್ರಗಳ ಮೇಲೆ ನಿರ್ಬಂಧವನ್ನ ಹಾಕೋದ್ರ ಸಲುವಾಗಿ ಈ ಒಪ್ಪಂದಗಳನ್ನ ಮಾಡ್ಕೊಂಡ್ರೆ. ಈ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಕರ್ಕೊಂಡು, ಪ್ಯಾರಿಸ್ ಶಾಂತಿ ಸಮ್ಮೇಳನ ಜೊತೆ ಇದ್ರೊಳಗೆ ಇನ್ನೊಂದು ಒಪ್ಪಂದ ಆಗ್ತದೆ. ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ಸೇವರಸ್ ಒಪ್ಪಂದ ಅಂತ ಸೇವರಸ್ ಶಾಂತಿ ಒಪ್ಪಂದ ಅಂತ ಆಗ್ತದ 1920. ಈ ಸೇವರಸ್ ಶಾಂತಿ ಒಪ್ಪಂದ ಯಾರ ಜೊತೆ ಆಗ್ತದ ಅಂದ್ರೆ ಟರ್ಕಿ ಜೊತೆ ಆಗ್ತತಿ. ಸೇವರಸ್ ಶಾಂತಿ ಒಪ್ಪಂದ ಟರ್ಕಿ ಜೊತೆ ಆಗ್ತೈತಿ. ಟರ್ಕಿ ತನ್ನ ಗಡಿ ರೇಖೆಗಳನ್ನ ನಿರ್ದಿಷ್ಟ ಮಾಡ್ತದೆ. ಟರ್ಕಿ ಯಾಕಂದ್ರೆ ಮೊದಲೇ ಹೇಳಿದ್ರೆ ವುಡ್ರೋ ವಿಲ್ಸನ್ ತನ್ನ 14 ಅಂಶದೊಳಗೆ ಹೇಳಿರ್ತಾನೆ, ಟರ್ಕಿ ಸಾಮ್ರಾಜ್ಯ ನಾಶ ಆದ್ಮೇಲೆ ಟರ್ಕಿಯ ಪ್ರದೇಶಗಳನ್ನ ಮತ್ತೆ ಕೂಡಿಸ್ಬೇಕು, ಟರ್ಕಿ ಗಡಿ ರೇಖೆಗಳನ್ನ ಗುರುತಿಸ್ಬೇಕು ಅಂತೇಳಿ. ಅದಕ್ಕೆ ಈ ಒಪ್ಪಂದ, ಸೇವರಸ್ ಅನ್ನುವಂತ ಒಪ್ಪಂದ ಟರ್ಕಿಯ ಗಡಿಗಳನ್ನ ಸಂಕುಚಿತಗೊಳಿಸ್ತದ.
ಡಾರ್ಡೆನೆಲ್ಸ್ ಅನ್ನುವಂತ ಜಲಸಂಧಿ ಏನೈತಲ್ಲ ಆ ಜಲಸಂಧಿಯನ್ನ ಮುಕ್ತಗೊಳಿಸ್ತೈತಿ. ಅದನ್ನ ಲೀಗಕ್ಕೆ ಏನಪ್ಪಾ ಅಂದ್ರೆ ಕೊಡ್ತೈತಿ. ಆ ಟರ್ಕಿ ಅಧೀನದಲ್ಲಿರ್ತಕ್ಕಂಥ ಪ್ಯಾಲೆಸ್ತೈನ ಮತ್ತು ಮೆಸೊಪೊಟೇಮಿಯಾ ಬ್ರಿಟನ್ಗೆ ಏನಪ್ಪಾ ಅಂದ್ರೆ ನೀಡ್ತಾರ. ಎರಡು ಇಂಪಾರ್ಟೆಂಟ್, ಪ್ಯಾಲೆಸ್ತೈನ್ ಮತ್ತು ಮೆಸೊಪೊಟೇಮಿಯಾ ಎರಡೂ ಪ್ರದೇಶಗಳೇನಪ್ಪಾ ಅಂದ್ರೆ ಬ್ರಿಟನ್ಗೆ ಅಧೀನಕ್ಕೆ ಕೊಡ್ತಾರ. ಇದರಿಂದ ಟರ್ಕಿ ಏನಪ್ಪಾ ಅಂದ್ರೆ ತೀವ್ರವಾಗಿರ್ತಕ್ಕಂಥ ಅಸಮಾಧಾನಕ್ಕೆ ಒಳಗಾಗ್ತೈತಿ. ಬಟ್ ಅನಿವಾರ್ಯ ಒಪ್ಪಂದಕ್ಕೆ ಒಪ್ಕೋಬೇಕಾಗ್ತೈತಿ. ಯಾಕಂದ್ರೆ ಆರಂಭದೊಳಗೆ ಒಂದು ಟರ್ಕಿ ಏನಪ್ಪಾ ಅಂದ್ರೆ ಟ್ರಿಬಲ್ ಎಂಟಿಟಿ ಪರವಾಗಿತ್ತ, ಶತ್ರು ರಾಷ್ಟ್ರಗಳ ಪರವಾಗಿತ್ತ. ಇದಾದ್ಮೇಲೆ ಇನ್ನೊಂದು ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಒಪ್ಪಂದ ಆಗ್ತೈತಿ, ಲಾಸೆನ್ ಒಪ್ಪಂದ ಅಂತೇಳಿ. ಲಾಸೆನ್ ಅನ್ನುವಂತ ಒಂದು ಒಪ್ಪಂದ ಆಗ್ತೈತಿ 1923 ಈ ಲಾಸೆನ್ ಒಪ್ಪಂದ 1923 ಜುಲೈ 24 ಇದು ಆಗಿದ್ದು ಟರ್ಕಿ ಸಲುವಾಗಿ. ಯಾಕಂತಂದ್ರೆ ಟರ್ಕಿ ಜೊತೆ ಆಗಿರ್ತಕ್ಕಂಥ ಮೊದಲನೆಯ ಸ್ರೇವಸ್ ಒಪ್ಪಂದದೊಳಗ ಆ ಟರ್ಕಿಯ ಪ್ರದೇಶಗಳಾಗಿರ್ತಕ್ಕಂಥ ಪ್ಯಾಲೆಸ್ತೈನ್ ಮತ್ತು ಮೆಸೊಪೊಟೇಮಿಯಾಗಳನ್ನ ಏನಪ್ಪಾ ಅಂದ್ರೆ ಬ್ರಿಟನ್ಗೆ ಕೊಟ್ಟಿರ್ತಾರಲ್ಲ, ಇದರಿಂದ ಟರ್ಕಿ ಅಸಮಾಧಾನಗೊಂಡಿರ್ತೈತಿ. ಅದ್ರ ಸಲುವಾಗಿ ಮತ್ತೊಂದು ಒಪ್ಪಂದ 1923 ಮೊದಲನೇದೇನೋ ಒಪ್ಪಂದ ಏನಾಗಿತ್ತು, ಸ್ರೇವಸ್ ಅನ್ನುವಂತ ಒಪ್ಪಂದ 1920 ಆಗಿತ್ತು. ಟರ್ಕಿಯಲ್ಲಿ ಅಸಮಾಧಾನಗೊಂಡಿದ್ರಿಂದ ಮತ್ತೊಂದು ಒಪ್ಪಂದ ಆಗ್ತೈತಿ, ಲಾಸೆನ್ ಒಪ್ಪಂದ ಅಂತೇಳಿ 1923 ಜುಲೈ 24. ಈ ಟರ್ಕಿಗೆ ಏನಪ್ಪಾ ಅಂತಂದ್ರ ಗ್ರೀಕ್ನ ಪೂರ್ವದಲ್ಲಿರ್ತಕ್ಕಂಥ ಡ್ರೆಸ್ಸು, ಇಂಬ್ರೋಸು ಮತ್ತು ಟೆನಿಡೋಸು, ಇಂಬ್ರೋಸು ಮತ್ತು ಟೆನಿಡೋಸು ಈ ಎರಡು ಪ್ರದೇಶಗಳೇನು ದ್ವೀಪಗಳದಾವ ಇವು ಟರ್ಕಿಗೆ ಏನಪ್ಪಾ ಅಂತಂದ್ರ ಮರಳಿ ವಾಪಸ್ ಕೊಡ್ತಾರೆ. ಅಂದ್ರೆ ವಶಪಡಿಸಿಕೊಂಡಿರ್ತಾರ, ಮಿತ್ರ ರಾಷ್ಟ್ರಗಳ ಪರವಾಗಿ ತಗೊಂಡಿರ್ತಾರ, ಅವುಗಳನ್ನ ಮತ್ತೆ ವಾಪಸ್ಸಿಗೆ ಕೊಡ್ತಾರ. 1923 ಜುಲೈ 24 ಆಗಿರ್ತಕ್ಕಂಥ ಲಾಸೆನ್ಸ್ ಒಪ್ಪಂದದ ಪ್ರಕಾರ ಟರ್ಕಿ ಗ್ರೀಕದ ಪೂರ್ವ ಪ್ರದೇಶ ಆಗಿರ್ತಕ್ಕಂಥ ಡ್ರೆಸ್ಸು, ಇಂಬ್ರೋಸು ಮತ್ತು ಟೆನಿಡೋಸ್ ಅನ್ನುವಂತ ದ್ವೀಪಗಳನ್ನ ಟರ್ಕಿಗೆ ವಾಪಸ್ ಕೊಡ್ತಾರ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಈಜಿಪ್ಟ್, ಸೊಡಾನ್, ಸೈಪ್ರಸ್, ಪ್ಯಾಲೆಸ್ತೈನು, ಮೆಸೊಪೊಟೇಮಿಯಾ ಮತ್ತು ಅರೇಬಿಯಾದ ಹಕ್ಕುಗಳೇನದಾವ ಅವು ಮತ್ತೆ ಟರ್ಕಿಗೆ ವಾಪಸ್ ಕೊಡ್ತಾರ. ಅರೇಬಿಯಾದ ಹಕ್ಕುಗಳ ಟರ್ಕಿಗೆ ಮತ್ತೆ ವಾಪಸ್ ಕೊಡ್ತಾರ. ಅಂದ್ರೆ ಮೊದಲನೇದೇನು ಒಪ್ಪಂದ 1920 ಸೇವರಸ್ ಅನ್ನುವಂತ ಒಪ್ಪಂದ ಆಗಿತ್ತು. ಒಪ್ಪಂದದಿಂದ ಪ್ರದೇಶಗಳನ್ನ ಕಳ್ಕೊಂಡಿತ್ತು, ಟರ್ಕಿ ಅಸಮಾಧಾನಗೊಂಡಿತ್ತು. ಅದಕ್ಕೇನಪ್ಪಾ ಅಂತಂದ್ರೆ ಮತ್ತೊಂದು ಒಪ್ಪಂದ 1923 ಆಗ್ತೈತಿ, ಲಾಸೆನ್ಸ್ ಒಪ್ಪಂದ. ಅದರ ಪ್ರಕಾರ ಕಳ್ಕೊಂಡಿರ್ತಕ್ಕಂಥ ಎಲ್ಲಾ ಪ್ರದೇಶ ಮತ್ತು ಟರ್ಕಿ ವಾಪಸ್ ಆ ಒಪ್ಪಂದದ ಮೂಲಕ ಪಡ್ಕೊಳ್ತೈತಿ. ಇದ್ರ ಜೊತೆ ಮುಖ್ಯವಾಗಿ ಟರ್ಕಿ ಲಾಸೆನ್ ಅನ್ನುವಂತ ಒಪ್ಪಂದ ಆಗ್ತೈತಿ. ಈ ಒಪ್ಪಂದದೊಳಗೆ ಒಂದು ಕರಾರ್ ಏನಂತಂದ್ರ, ಎಲ್ಲಿ ಕ್ರೈಸ್ತರು ಹೆಚ್ಚಿರುವಂತ ಸ್ಥಳ ಐತಲ್ಲ, ಆ ಕ್ರೈಸ್ತರು ಹೆಚ್ಚಿರ್ತಕ್ಕಂಥ ಸ್ಥಳವನ್ನ ಅರ್ಮಿನಿ ಅಂತ ಕರಿತೀವಿ ಅಥವಾ ಆರ್ಮಿನಿ ಅಂತ ಕರೀತಾರ. ಆರ್ಮಿನಿ ಅನ್ನುವಂತ ಪ್ರದೇಶವನ್ನ ಟರ್ಕಿ ಅಧೀನಕ್ಕೆ ಕೊಡ್ತಾರೆ. ಕ್ರಿಸ್ತರು ಹೆಚ್ಚಿರ್ತಾರೆ ಆದ್ರೂ ಅದನ್ನ ಟರ್ಕಿ ಅಧೀನಕ್ಕೆ ಕೊಡ್ತಾರೆ. ಯಾಕಂತಂದ್ರೆ ಟರ್ಕಿದೊಳಗ ಈಜಿಪ್ಟ್, ಸುಡಾನ್, ಸಿರಿಯಾ, ಸೈಪ್ರಸ್, ಪ್ಯಾಲೆಸ್ತೈನ, ಮೆಸೊಪೊಟೇಮಿಯಾ ಇವು ಬಹುತೇಕ ಆ ಸಂದರ್ಭದಲ್ಲಿ ಮುಸ್ಲಿಂ ರಾಷ್ಟ್ರಗಳಾಗಿದ್ದು, ಹೀಗಾಗಿ ಕ್ರೈಸ್ತರು ಹೊಂದಿರತಕ್ಕಂಥ ಪ್ರದೇಶನೂ ಏನಪ್ಪಾ ಅಂದ್ರೆ ಟರ್ಕಿಗೆ ಲಾಸೆನ್ ಅನ್ನುವಂತ ಒಪ್ಪಂದದೊಳಗ ಕೊಡ್ತಾರೆ. ಅಂದ್ರೆ 1919 ಪ್ರಾರಂಭವಾಗಿರ್ತಕ್ಕಂಥ ಫ್ರಾನ್ಸಿನೊಳಗ ಯುರೋಪಿನಲ್ಲಿ ಆರಂಭವಾಗಿರ್ತಕ್ಕಂಥ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗ ವರ್ಸೆಲ್ಸ್ ಒಪ್ಪಂದ ಆಗ್ತೈತಿ, ಸೆಂಟ್ ಜರ್ಮನ್ ಒಪ್ಪಂದ ಆಗ್ತೈತಿ, ಟ್ರೈನಾನ್ ಒಪ್ಪಂದ ಆಗ್ತೈತಿ, ಸ್ರೇವಸ್ ಅನ್ನುವಂತ ಒಪ್ಪಂದ ಆಗ್ತದೆ, ಲಾಸೆನ್ ಅನ್ನುವಂತ ಒಪ್ಪಂದ ಆಗ್ತೈತಿ. ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಸೋತಿರ್ತಕ್ಕಂಥ ರಾಷ್ಟ್ರಗಳ ಪ್ರದೇಶಗಳನ್ನ ಕಿತ್ಕೊಳ್ಬೇಕು, ಅವರ ಸಂಪತ್ತನ್ನ ಕಿತ್ಕೊಳ್ಬೇಕು, ಅವರ ಸೈನ್ಯವನ್ನ ನಿಗದಿ ಮಾಡ್ಬೇಕು, ಅವು ಮತ್ತೊಂದು ಸಾರಿ ಬಲಿಷ್ಠವಾಗಿರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ನಿರ್ಬಂಧಗಳನ್ನ, ಕರಾರುಗಳನ್ನ ಏನಪ್ಪಾ ಅಂದ್ರ ಆ ರಾಷ್ಟ್ರಗಳ ಮೇಲೆ ವಿಧಿಸ್ತಾರೆ. ವುಡ್ರೋ ವಿಲ್ಸನ್ ತನ್ನ 14 ಅಂಶದೊಳಗೆ ಹೇಳಿರ್ತಾನ, ಕೊನೆಯದಾಗಿರ್ತಕ್ಕಂಥ ಅಂಶ, ವಿಶ್ವದೊಳಗ ಮತ್ತೊಂದು ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ಸಂಭವಿಸಬಾರ್ದು, ಇಷ್ಟ ಹಾನಿ ಆಗ್ಬಾರ್ದು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇರಬೇಕು, ರಾಷ್ಟ್ರ ಸಂಘ ಅಂತೇಳಿ ಒಂದು ಸ್ಥಾಪನೆ ಆಗ್ಬೇಕು ಅಂತ ಹೇಳಿರ್ತಾನಲ್ಲ. ಆ ರಾಷ್ಟ್ರದ ಸಂಘದ ಸ್ಥಾಪನೆ ಯಾವಾಗಾಯ್ತು, ಅದರೊಳಗೆ ಯಾರ್ಯಾರು ಭಾಗವಹಿಸಿದ್ರು, ಯಾವ್ಯಾವ ಸಂದರ್ಭದಲ್ಲಿ ಭಾಗವಹಿಸಿದ್ರು, ಅದರ ಅಂಗ ಸಂಸ್ಥೆಗಳು ಯಾವ್ಯಾವ ಅದಾವ ಅನ್ನೋದನ್ನ ನೆಕ್ಸ್ಟ್ ಅವಧಿಯೊಳಗ